ದರ್ಶನ ಮಾಡಿಕೊಂಡು ಬನ್ನಿ. ದೇವರ ನೋಡ್ಕೊಂಡು ಬನ್ನಿ. ದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಯಾರು ನಿಲ್ಬೇಡಿ. ಚೂರು ಸೈಡ್ ಬಿಡ್ಲಿ. ಚೂರು ಸೈಡ್ ಬಿಡ್ಲಿ. ಬೇರೆ ಹೋದಿಲ್ಲ. ಹಿಂದೆ ಬನ್ನಿ. ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬನ್ನಿ. ಅಲ್ಲಿ ನಿಲ್ಬೇಡಿ ಆಯ್ತಾ? ಅಲ್ಲಿ ಯಾರು ನಿಲ್ಬೇಡಿ.
Yeah.
राजाधिराजाय प्रभक्तदाहिने नमो वयं श्रवणाय विद्महे कामाय नित्यं नामेश्वरो वै श्रवणो ददातु श्रवणाय महाराजाय न्यायेन भागेन महिमहेना छत्रं समर्पयामि धामनं समर्पयामि घटनं समर्पयामि दर्पणं समर्पयामि रत्नं समर्पयामि गीतं समर्पयामि आदित्राणं समर्पयामि समस्ताजोपचार पूजा समर्पयामि महेशाय विद्महे वाक्शुद्धाय अन्नश्वक्तिरोदयात् पुरुषाय विद्महे महादेवाय समर्पयामि प्रार्थयामि गुरुभ्यो नमः जन्मदेवः प्रार्थयामि ज्योतिरिंगात्मने चतुर्मूर्तिछाया भासितांगाय संभवे
Thank you.
ಬನ್ನಂಜೆ ಊರ 10 ಸಮಸ್ತರು 8 ಮಾಗಣೆಯ ಭಕ್ತಾಭಿಮಾನಿಗಳು ಊರ ಪರವೂರಿನ ದಾನಿಗಳನ್ನೆಲ್ಲರನ್ನೂ ಸೇರಿಸಿಕೊಂಡು ಈ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಬ್ರಹ್ಮಕಲಶೋತ್ಸವ ಈಗಾಗಲೇ ಬೆಳಗ್ಗೆಯಿಂದಲೇ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ 11 ಗಂಟೆಗೆ ಸರಿಯಾಗಿ ಈ ಭಾಗದ ಕರಾವಳಿ ಮಾತ್ರವಲ್ಲ ಕರ್ನಾಟಕದ ಹೆಸರಾಂತ ಗಾಯಕರು ಪುತ್ತೂರು ಜಗದೀಶ ಆಚಾರ್ಯ ಇವರಿಂದ ಭಕ್ತಿ ಗೀತೆಯ ಕಾರ್ಯಕ್ರಮ, ಜಗದೀಶ್ ಆಚಾರ್ಯ ಪುತ್ತೂರು ಮತ್ತು ಸಂಗಡಿಗರಿಂದ ಭಕ್ತಿ ರಸಮಂಜರಿ ಕಾರ್ಯಕ್ರಮ. ಈಗಾಗಲೇ ಗೌರವಾನ್ವಿತರನ್ನು ಎಲ್ಲರನ್ನು ಕೂಡ ಇಲ್ಲಿ ದಯಮಾಡಿ ಬರಬೇಕು ಸರ್. ಗೌರವಾನ್ವಿತ ಡಾಕ್ಟರ್ ನಾಡೋಜ ಜಿ ಶಂಕರ್ ಸರ್ ಅವರು, ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಸರ್ ಅವರು, ಭುವನೇಂದ್ರ ಕಿದಿಯೂರ್ ಅವರು, ಶ್ರೀ ಮಾಧವ್ ಪೂಜಾರಿ ಬನ್ನಂಜೆ ಅವರು, ಶ್ರೀ ರಮೇಶ್ ಕಾಂಚನ್ ರವರು, ಶ್ರೀ ದಿವಾಕರ್ ಶೆಟ್ಟಿ ತೋಟದ ಮನೆಯವರು, ಭವ್ಯಶ್ರೀ ಮೇಡಮ್ನವರು, ಗಣನಾಥ್ ಹೆಗ್ಡೆ ಅವರು, ದಿನೇಶ್ ಪುತ್ರನ್ ಸರ್ ಅವರು, ಎಲ್ಲ ಸಮಿತಿಯ ಸುದೇಶ್ ಸರ್, ಪ್ರಭಾಕರ್ ಶೆಟ್ಟಿ, ಎಲ್ಲರೂ ಕೂಡ ಬನ್ನಿ, ಎಲ್ಲ ಕುಳಿತುಕೊಳ್ಳಿ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಧಿಕಾರಿ ಶ್ರೀ ಮಂಜುನಾಥ್ ರವರು, ಶ್ರೀ ಹರಿಯಪ್ಪ ಕೋಟ್ಯಾನ್ ಸರ್, ಸರ್ ಬಲ್ಲೆ ಸರ್, ಹರಿಯಪ್ಪ ಸರ್ ಪ್ಲೀಸ್. ಸುಂದರ್ ಜೆ ಕಲ್ಮಾಡಿ ಸರ್, ಬಲ್ಲೆ ಇಡೆ ಬಲ್ಲೆ. ಓಂ ನಮೋ ಶಿವಾಯ. ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವೈಭವದ ಬ್ರಹ್ಮಕಲಶೋತ್ಸವ ಮೊನ್ನೆ 15ನೇ ತಾರೀಕು ಜೋಡುಕಟ್ಟೆಯಿಂದ ವೈಭವದ ಹಸಿರು ಹೊರೆ ಕಾಣಿಕೆ ಮೆರವಣಿಗೆಗೆ ಚಾಲನೆ ಕೊಟ್ಟಿರ್ತಕ್ಕಂಥವರು. ಈ ಉತ್ಸವ ಇಷ್ಟೊಂದು ಅದ್ಧೂರಿಯಾಗಿ ನಡೀಲಿಕ್ಕೆ ಕಾರಣಕರ್ತರು, ಗೌರವ ಸಲಹೆಗಾರರಾಗಿ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಇಷ್ಟೊಂದು ವೈಭವಯುತವಾಗಿ ಬ್ರಹ್ಮಕಲಶೋತ್ಸವ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಬೆಳಗಿನಿಂದ ಇಲ್ಲಿವರೆಗೆ ಪೂಜೆ ಪುನಸ್ಕಾರಗಳು ಶ್ರೀದೇವರಿಗೆ ನಡೆದಿದೆ. ಈ ಒಂದು ಪವಿತ್ರವಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ವೇದಿಕೆಯಲ್ಲಿ ಮೊನ್ನೆ 15ನೇ ತಾರೀಕಿಂದ ಇಲ್ಲಿಯವರೆಗೆ 100 ಕಲಾವಿದರು ಬಂದು ತಮ್ಮ ಪ್ರೌಢಿಮೆಯನ್ನು ಮೆರೆದಿದ್ದಾರೆ. ಶ್ರೀ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈಗ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಜಗದೀಶ್ ಆಚಾರ್ಯ ಪುತ್ತೂರು ಈ ಭಾಗದಲ್ಲಿ ಮಾತ್ರವಲ್ಲ, ಕರಾವಳಿ ಭಾಗದಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ ಒಂದು ಹೆಸರು, ಅದ್ಭುತವಾಗಿರ್ತಕ್ಕಂಥ ಕಂಠಸಿರಿಯನ್ನು ಹೊಂದಿರತಕ್ಕಂಥ ಜಗದೀಶ್ ಆಚಾರ್ಯ ಈಗಾಗಲೇ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿರುವವರು. ಈಗ ಗೌರವಾನ್ವಿತರ ಉಪಸ್ಥಿತಿಯಲ್ಲಿ ಈ ರಸಮಂಜರಿ ಕಾರ್ಯಕ್ರಮದ ಉದ್ಘಾಟನೆ ಇನ್ನೇನು 1-2 ನಿಮಿಷದಲ್ಲಿ ನಡೆಯಲಿಕ್ಕಿದೆ. 12:30 ಗಂಟೆಗೆ ಭಕ್ತಾಭಿಮಾನಿಗಳೆಲ್ಲರಿಗೂ ಕೂಡ ಅನ್ನ ಪ್ರಸಾದದ ವ್ಯವಸ್ಥೆ ಇದೆ. ಹಾಲು ಪಾಯಸದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗೌರವಾನ್ವಿತ ಕಿದಿಯೂರ್ ಹೋಟೆಲ್ನ ಮಾಲಕರು ಭುವನೇಂದ್ರ ಕಿದಿಯೂರ್ ಸರ್ ಅವರು. ಮೊನ್ನೆಯಿಂದ ಇಲ್ಲಿಯವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬಂದು ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಕೃತಾರ್ಥರಾಗಿದ್ದಾರೆ. 8 ಮಾಗಣೆಯ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು, ವಿವಿಧ ಸಂಘ ಸಂಸ್ಥೆಯವರನ್ನು ಸೇರಿಸಿಕೊಂಡು, ವಿವಿಧ ಸಮಾಜ ಸೇವಕರನ್ನು ಸೇರಿಸಿಕೊಂಡು, ಊರ ಪರವೂರ ಭಕ್ತಾಭಿಮಾನಿಗಳನ್ನು ಒಟ್ಟು ಸೇರಿಸಿಕೊಂಡು ಡಾಕ್ಟರ್ ಜಿ ಶಂಕರ್ ಸರ್ ಅವರ ಸಾರಥ್ಯದಲ್ಲೇ ವೈಭವಯುತವಾಗಿ ಮೂಡಿ ಬಂದಿದೆ. ನಾವೆಲ್ಲರೂ ಕೂಡ ಕೃತಾರ್ಥರಾಗಿದ್ದೇವೆ. ಇವತ್ತು ಕಡೆಯ ದಿವಸ ಶ್ರೀದೇವರಿಗೆ ಬ್ರಹ್ಮಕಲಶಾಭಿಷೇಕ, ಕಲವ್ಯಾಸ ಮಹಾಪೂಜೆ, ಪರಿಕಲಶದ ಅಭಿಷೇಕ ನಡೀತಾ ಇದೆ. 12:30 ಸರಿಯಾಗಿ ಪ್ರಸಾದದ ವಿತರಣೆ ಆಗ್ತದೆ. ಎಲ್ಲರೂ ಕೂಡ ಭಕ್ತಾಭಿಮಾನಿಗಳು ಬಂದು ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕು.
ಈ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಆದ ನಂತರ ಅಪರಾಹ್ನ 5:30ಕ್ಕೆ ಈಶನೇ ಜಗದೀಶನೇ ಭಕ್ತಿ ಸಂಗೀತ ಕಾರ್ಯಕ್ರಮ ಇದೆ. ಗಾರ್ಗಿ ಎನ್ ಶಬರಾಯ ಮತ್ತು ಬಳಗದವರಿಂದ. ಹಾಗೂ ರಾತ್ರಿ 9:30ರಿಂದ ಕಾಲಮಿತಿ ಯಕ್ಷಗಾನ, ಬಯಲಾಟ, ಶಿವ ಸಂಕಲ್ಪ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೂಡ ಬಂದು ಪ್ರೀತಿಯಿಂದ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು. ಇದು 12 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಮಹಾ ಧಾರ್ಮಿಕ ಪೂಜೆ ಕಾರ್ಯಕ್ರಮ. ಇನ್ನು 1-2 ನಿಮಿಷದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. हरि ओम टेस्टिंग हरि ओम टेस्ट चेक माइक चेक ಉದ್ಘಾಟನೆಗೆ ಮುಂಚಿತವಾಗಿ ಭಕ್ತಿಗೀತೆಯನ್ನು ಹಾಡಲಿಕ್ಕಿದ್ದಾರೆ ಜಗದೀಶ್ ಆಚಾರ್ಯ ಪುತ್ತೂರು ಸರ್ ಅವರು. ಎಲ್ಲರೂ ಕೂಡ ಒಂದು ಜೋರಾಗಿ ಚಪ್ಪಾಳೆ ಮೂಲಕ ಈ ತಂಡಕ್ಕೆ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವೈಭವಯುತ ಬ್ರಹ್ಮಕಲಶೋತ್ಸವದ ಒಂದು ಭಾಗವಾಗಿ ಪುತ್ತೂರು ಜಗದೀಶ್ ಆಚಾರ್ಯ ಬಳಗಕ್ಕೊಂದು ವಿಶೇಷವಾದಂಥ ಅವಕಾಶವನ್ನು ಕೊಟ್ಟು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸಿದ ಎಲ್ಲ ಬ್ರಹ್ಮಕಲಶೋತ್ಸವ ಸಮಿತಿಯ ಬೇರೆ ಬೇರೆ ಸಮಿತಿಗಳ ಸದಸ್ಯರುಗಳು, ಕಾರ್ಯಕ್ರಮವನ್ನು ಆಸ್ವಾದಿಸೋದಕ್ಕೆ ಆಗಮಿಸಿದಂತಹ ಭಕ್ತವೃಂದ, ಹಾಗೆ ಟೊಂಕ ಕಟ್ಟಿ ಈ ಬ್ರಹ್ಮಕಲಶೋತ್ಸವದ ಯಶಸ್ಸಿಗೆ ದುಡಿತಾ ಇರುವಂತಹ ಸ್ವಯಂ ಸೇವಕರು ಎಲ್ಲರನ್ನು ಕೂಡ ನಮ್ಮ ತಂಡದ ವತಿಯಿಂದ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನನ್ನ ಮಾತು ನಿಮ್ಮಲ್ಲಿಗೆ ಕೇಳ್ತಾ ಇದೆ ಅಂತ ಗೊತ್ತಾಗೋದಕ್ಕಾಗಿ ಅಕ್ಕನವರು ಹಿಂದುಗಡೆ ಕೂತ್ಕೊಂಡಿದ್ದೀರಿ. ಒಂದು ಬಾರಿ ಚಪ್ಪಾಳೆ ಇಲ್ಲಿ ತನಕ ವೇದಿಕೆಗೆ ತನಕ ಮೂಡಿ ಬರಲಿ ಅಂತ ಕೇಳಿಕೊಳ್ಳುತ್ತಾ, ಪುತ್ತೂರು ಮಹಾಲಿಂಗೇಶ್ವರನ ಜಾತ್ರೋತ್ಸವವನ್ನು ಕಂಡು ಪುನೀತರಾದ ಕಣ್ಣುಗಳಿಗೆ ಬನ್ನಂಜೆಯ ಮಹಾಲಿಂಗೇಶ್ವರನ ವೇದಿಕೆ ಸಿಕ್ಕಿದ್ದು ನಮ್ಮ ಭಾಗ್ಯ ವಿಶೇಷ ಅಂತ ಭಾವಿಸ್ತಾ, 1 ವರ್ಷದ ಅವಧಿಗೂ ಮುಂಚಿತವಾಗಿ ಮೊನ್ನೆ ತಾನೇ ಚೌತಿಯಲ್ಲಿ ಕಾರ್ಯಕ್ರಮ ಕೊಟ್ಟ ನಾವು ಮತ್ತೆ ಪುನಃ ಇದೇ ಸನ್ನಿಧಾನಕ್ಕೆ ಬರುವಂಥ ಅವಕಾಶ ಸಿಗ್ತದೆ ಅಂತ ಕನಸಲ್ಲಿಯೂ ಎಣಿಸದೇ ಇರುವಂಥ ಸಂದರ್ಭ, ಅದೇ ಮಹಾಲಿಂಗೇಶ್ವರ ನಮ್ಮನ್ನಿಲ್ಲಿಗೆ ಕರೆಸಿದ್ದಾನೆ ಎಂಬ ಅತ್ಯಂತ ಖುಷಿಯಿಂದ ಕಾರ್ಯಕ್ರಮದ ಕೊನೆಯ ತನಕ ಪರಿಸರದ ನೀವೇ ಅಂತಲ್ಲ, ನಿಮ್ಮ ಜೊತೆ ಇನ್ನೂ ಸೇರಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತಿಸಿ ವಿಘ್ನ ನಿವಾರಕ ವಿಘ್ನೇಶ್ವರನ ಆರಾಧನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಲೋ, ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಭೂಫಲಸಾರ ಭಕ್ಷೀತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜೋ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ ನಮತಾ ಕಾಮಧೇನವೇ
ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಏಕದಂತನೇ ಲೋಕಖ್ಯಾತನೇ ವಾಕ್ಯ ಲೋಕನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ 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 ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಹೊಗಳುವೆ ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಹೊಗಳುವೆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ
ಹಲ್ ವಂದನೆಗಳು ಸರ್. ಅದ್ಭುತವಾಗಿ ಈ ಕಾರ್ಯಕ್ರಮಕ್ಕೆ ಭಕ್ತಿಗೀತೆಯ ಮೂಲಕ ಚಾಲನೆ ನೀಡಿದರು. ಈಗ ನಾಡೋಜ ಡಾಕ್ಟರ್ ಜಿ ಶಂಕರ್ ವೇದಿಕೆಯಲ್ಲಿ ಈಗ ಸಾಂಸ್ಕೃತಿಕ ಈ ಕಾರ್ಯಕ್ರಮದ ಉದ್ಘಾಟನೆ ಗೌರವಾನ್ವಿತ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು, ಭುವನೇಂದ್ರ ಕಿದಿಯೂರ್ ಸರ್ ಅವರು, ಶ್ರೀ ಮಾಧವ್ ಪೂಜಾರಿ ಬನ್ನಂಜೆ ಅವರು, ಶ್ರೀ ರಮೇಶ್ ಕಾಂಚನ್ರವರು, ಸಮಿತಿಯ ಎಲ್ಲ ಸದಸ್ಯರು, ದಿವಾಕರ್ ಶೆಟ್ಟಿ ತೋಟದ ಮನೆಯವರು, ಭವ್ಯಶ್ರೀ ಮೇಡಮ್ರವರು, ಗಣನಾಥ್ ಹೆಗ್ಡೆ ಅವರು, ಸುಂದರ್ ಜೆ ಕಲ್ಮಾಡಿ, SKDPRD ಉಡುಪಿ ತಾಲೂಕಿನ ಕೇಂದ್ರ ಸಮಿತಿಯ ಒಕ್ಕೂಟಗಳ ಅಧ್ಯಕ್ಷರು, ದಯಮಾಡಿ ಎಲ್ಲರೂ ಕೂಡ ಬರಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಹತ್ರ ಹೋಗಿ ಸರ್. ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಂಚಿ ಬಲ್ಲೆ ಮೇಡಮ್ ಆ ಕಡೆ ಎಲ್ಲ ಗೌರವಾನ್ವಿತ ಸಮಿತಿಯ ಸದಸ್ಯರು ಬರಬೇಕು. ಸುಂದರವಾಗಿರ್ತಕ್ಕಂಥ ಭಕ್ತಿಗೀತೆಯ ಕಾರ್ಯಕ್ರಮ ಭಕ್ತಿ ರಸಮಂಜರಿ ಜಗದೀಶ್ ಆಚಾರ್ಯ ಪುತ್ತೂರು ಇವರಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವಾನ್ವಿತ ಸಲಹೆಗಾರರು, ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಇಷ್ಟೊಂದು ವೈಭವದಿಂದ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಗೌರವಾನ್ವಿತ ನಾಡೋಜ ಡಾಕ್ಟರ್ ಜಿ ಶಂಕರ್ ಸರ್ ಅವರು ಈಗ ಎಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ದೀಪವನ್ನು ಬೆಳಗಿಸುವುದರ ಮೂಲಕ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಭಕ್ತಿ ರಸಮಂಜರಿ ಕಾರ್ಯಕ್ರಮ. ಗೌರವಾನ್ವಿತ ಭುವನೇಂದ್ರ ಕಿದಿಯೂರ್ ಸರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ತಮ್ಮ ಪುತ್ರಿಯೊಂದಿಗೆ ಸೇರಿಕೊಂಡು ಭವ್ಯಶ್ರೀ ಮೇಡಮ್ ರವರಿಗೆ ಸೇರಿಕೊಂಡು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಗಣನಾಥ್ ಹೆಗ್ಡೆ ಅವರು, ತೋಟದ ಮನೆ ದಿವಾಕರ್ ಶೆಟ್ಟಿ ಅವರು, ಮಾಧವ ಪೂಜಾರಿ ಬನ್ನಂಜೆ ಅವರು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಹರಿಯಪ್ಪ ಕೋಟ್ಯನ್ರವರು, ಕಾರ್ತಿಕ್ ಎಸ್ಟೇಟ್ನ ಮಾಲಕರು, ಖ್ಯಾತ ಗಾಯಕರು ಜಗದೀಶ್ ಆಚಾರ್ಯ ಪುತ್ತೂರವರು, ಈ ನಾಡಿನ ಹೆಸರಾಂತ ಕಲಾವಿದರು. ಈಗಾಗಲೇ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಸರ್, 2 ಶುಭ ನುಡಿಗಳು ಸರ್. ಪ್ರಥಮವಾಗಿ ಮಹಾಲಿಂಗೇಶ್ವರನಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ 15ನೇ ತಾರೀಕಿನಿಂದ 20ನೇ ತಾರೀಕು ಇವತ್ತಿನವರೆಗೆ ಎಲ್ಲ ಕಾರ್ಯಕ್ರಮಗಳು ಆ ಮಹಾಲಿಂಗೇಶ್ವರನ ಒಂದು ಆಶೀರ್ವಾದದಿಂದ, ಬನ್ನಂಜೆ ಮಾಧವಣ್ಣ ಇರ್ಬೋದು, ರಮೇಶ್ ಕಾಂಚನ್ ಇರ್ಬೋದು, ಎಲ್ಲ ಮಾನ್ಯರ ಅವರೆಲ್ಲ ಟ್ರಸ್ಟ್ನ ಸದಸ್ಯರು ಸೇರಿ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಭವ್ಯವಾದ ಒಂದು ಹೊರೆಕಾಣಿಕೆ, ಹಾಗೆ ಎಲ್ಲ ಇವತ್ತು ಬ್ರಹ್ಮಕಲಶೋತ್ಸವ ಸರಿಸುಮಾರು ಒಂದು 15,000 ಜನರಿಗೆ ಅನ್ನ ಪ್ರಸಾದ ಮಾಡಬೇಕನ್ನೋ ಒಂದು ಆ ಮಹಾಲಿಂಗೇಶ್ವರನ ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ. 16ನೇ ತಾರೀಕಿಂದ ಹಾಲು ಪಾಯಸ ಸೇವೆಯನ್ನು ಕಿದಿಯೂರವರು ಕೊಟ್ಟಿದ್ದಾರೆ. ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ ಮಹಾಲಿಂಗೇಶ್ವರನು ಆಯುರಾರೋಗ್ಯ ಆಯುಷ್ಯ ಕೊಡಲಿ. ಎಲ್ಲ ಕಡೆ ಅವರು ಎಲ್ಲಿ ಬ್ರಹ್ಮಕಲಶೋತ್ಸವ, ಎಲ್ಲಿ ನಾಗಮಂಡಲ, ಅಲ್ಲಿ ಎಲ್ಲ ಕಡೆ ಉತ್ಸವಗಳಲ್ಲಿ ಹಾಲು ಪಾಯಸ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಸಂಸಾರ ಕೂಡ ಸಿಹಿಯಾಗಿರಲಿ ಅಂತ ಈ ಸಂದರ್ಭದಲ್ಲಿ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಗೌರವಾರ್ಪಣೆಯನ್ನು ಕಮಿಟಿಯ ಸದಸ್ಯರು ಮಾಡಬೇಕಂತ ಕೇಳ್ತೇನೆ. ಗೌರವಾನ್ವಿತ ಭುವನೇಂದ್ರ ಕಿದಿಯೂರ್ ಸರ್ ಅವರಿಗೆ ನಾಡೋಜ ಡಾಕ್ಟರ್ ಜೈ ಶಂಕರ್ ಅವರಿಂದ ಅಭಿನಂದನೆಗಳು. ಇಲ್ಲಿಗೆ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಇಂದು ನಾವು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ
ಸಂಗೀತ ರಸಮಂಜರಿಯನ್ನು ಮಾಡಬೇಕೆನ್ನತಕ್ಕಂಥ ಇಚ್ಛೆ ಹೊಂದಿದವರು ನಾವಾದರೂ ಕೂಡ ಇವತ್ತು ನಾವು ಒಳ್ಳೆಯ ಒಂದು ಸಂಗೀತ ರಸಮಂಜರಿಯನ್ನೇ ಇಲ್ಲಿ ತಂದುಕೊಟ್ಟಿದ್ದೇವೆ. ಯಾಕೆಂತ ಹೇಳಿದರೆ ಕಳೆದ ಗಣೇಶೋತ್ಸವ ಸಮಿತಿ ಸಮಯದಲ್ಲಿ ಜಗದೀಶ್ ಆಚಾರ್ಯರವರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅನ್ನತಕ್ಕಂಥ ನಮ್ಮ ಸಮಿತಿಯ ಸಭೆಯಲ್ಲಿ ಆದ ನಿರ್ಣಯದಂತೆ ಇವತ್ತು ಕೂಡ ಅವರನ್ನು ನಾವು ಕರೆಸಿದ್ದೇವೆ. ನಮ್ಮ ನೇತಾರರಾಗಿರ್ತಕ್ಕಂಥ ನಾಡೋಜ ಜಿ ಶಂಕರ್ ಅವರು ಅವರ ಮಾರ್ಗದರ್ಶನದಲ್ಲಿ ನಮ್ಮದೆಲ್ಲ ಕಾರ್ಯಕ್ರಮ ನಡೀತಾ ಇದೆ. ಇದು ಕೂಡ ನಾಡೋಜ ಜಿ ಶಂಕರ್ ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ಹಾಗಿರುವಾಗ ನಮ್ಮ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತಿಗೆ ಕೊನೆಗೊಳ್ತದೆ. ಈಗ ಮಧ್ಯಾಹ್ನ ಅನ್ನಪ್ರಸಾದ ಆದ ಮೇಲೆ ರಾತ್ರಿ ರಥೋತ್ಸವ ಆಗ್ತದೆ. ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ವಂದನೆಗಳು. ಅದು ಅಲ್ಲದೆ ಇವತ್ತು ಸಿಹಿ ಪಾಯಸವನ್ನು ಕೊಟ್ಟವರು ನಮ್ಮ ಭುವನೇಂದ್ರ ಕಿದಿಯೂರವರು. ಅವರು ಪ್ರತಿ ವರ್ಷ ಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರು ತನ್ನ ಅಳಿಲ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇಂಥ ಮನಸ್ಸು ಯಾರಿಗೂ ಬರುವುದಿಲ್ಲ. ನಮ್ಮ ಮಹಾಲಿಂಗೇಶ್ವರ ದೇವರ ಮಾಗಣೆಯಲ್ಲಿರುವಂಥವರು ಆದರೂ ಕೂಡ ಈಗ ಅವರು ನಮಗೆ ಇನ್ನೊಂದನ್ನು ಹೇಳಿದ್ದಾರೆ. ಭೂದಾನಕ್ಕೆ ತಾವು ಕಾಣಿಕೆ ಡಬ್ಬಿಯನ್ನು ನನ್ನ ಹೋಟೆಲ್ನಲ್ಲಿ ಇಡಿ ಅಂತೇಳಿ. ನಾವು ಇಷ್ಟವರೆಗೆ ಇಡಲಿಲ್ಲ. ನಾವು ನಾಡ್ದು ನಮ್ಮ ಉತ್ಸವ ಕಾರ್ಯಕ್ರಮ ಆದ ಮೇಲೆ ಕಾಣಿಕೆ ಡಬ್ಬಿನಲ್ಲಿ ಇಡ್ತೇವೆ ಅವರ ಮಾತಿನಂತೆ. ಹಾಗಿರುವಾಗ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಭುವನೇಂದ್ರ ಕಿದಿಯೂರವರಿಗೆ, ನಮ್ಮ ನೇತಾರರಾಗಿರ್ತಕ್ಕಂಥ ನಾಡೋಜ ಜಿ ಶಂಕರ್ ಅವರಿಗೆ ನಮ್ಮ ಎಲ್ಲ ಭಗವದ್ ಭಕ್ತರ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಈಗ ಪಲ್ಲಪೂಜೆ ನಡೀತದೆ. ಗೌರವಾನ್ವಿತ ಎಲ್ಲರಿಗೂ ಕೂಡ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಆಸ್ವಾದಿಸ್ಕೊಂಡು ಹೋಗಬೇಕು ಅಂಥೇಳಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಸರ್ ನಮಸ್ತೆ. ಜಾತಿ ಧರ್ಮಗಳ ಭೇದವಿಲ್ಲದೆ, ಆಸ್ತಿ ಅಂತಸ್ತುಗಳ ವೈಪರೀತ್ಯವನ್ನು ನೋಡದೆ
ಯಾರೂ ಕೂಡ ಸರಳವಾಗಿ ಆರಾಧಿಸಬಹುದಾದಂತಹ ದೇವರು ಅಂದರೆ ಈಶ್ವರ ದೇವರು. ಬೇಡರ ಕಣ್ಣಪ್ಪನಿಗೆ ಒಲಿದಂತಹ ಈಶ್ವರ, ತನ್ನ ಸರಳವಾದಂಥ ಭಕ್ತಿಗಳಿಗೆ ಒಲಿಯಬಲ್ಲಂಥ ಈಶ್ವರ, ಪಂಡಿತರಾದರೇನು, ಪಾಮರಾದರೇನು, ನಿರಕ್ಷರ ಕುಕ್ಷಿಗಳಾದರೇನು ತಮ್ಮದೇ ಆದಂತಹ ಭಕ್ತಿಯನ್ನು ಮಾತ್ರ ಕೇಂದ್ರವಾಗಿರಿಸಿಕೊಂಡು ಈಶ್ವರನ್ನು ಆರಾಧಿಸಿದರೆ ಯಾರಿಗೂ ಒಲಿಯಬಲ್ಲಂತಹ ದೇವರು ಅಂದರೆ ಮಹೇಶ್ವರ. ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ಗರಿಕೆ ಪ್ರಿಯ, ಗರಿಕೆ ಇಷ್ಟ. ನಮ್ಮನ್ನೆಲ್ಲ ಸಾಕಿ ಸಲಹುವಂಥ ಶ್ರೀಮನ್ನಾರಾಯಣನಿಗೆ ತುಳಸಿ ಇಷ್ಟ. ಹಾಗೆ ಶನಿದೇವರಿಗೆ ಶಮೀಪತ್ರ ಇಷ್ಟ, ಮಹೇಶ್ವರನಿಗೆ ಬಿಲ್ವಪತ್ರ ಇಷ್ಟ, ಮನುಷ್ಯರಿಗೆ ಆಸ್ಪತ್ರೆ ಇಷ್ಟ ಅಂತ ಆಗಿ ಹೋಗಿದೆ. ಈಗ ವಾತಾವರಣದ ಪ್ರಕೋಪ ಒಂದು ಕಡೆ ಆದರೆ, ಬೇರೆ ಬೇರೆ ರೀತಿಗಳಿಂದ ಬರುವಂಥ ಕಾಯಿಲೆಗಳು ಮನುಷ್ಯರಿಗಾದರೆ ದೀರ್ಘಾಯುಷ್ಯವನ್ನು ಹೊಂದಬೇಕೆಂಬ ಆಸೆಗೆ ವ್ಯತಿರಿಕ್ತವಾಗಿ ಅಘಟಿತ ಘಟನೆಯ ಮೂಲಕ ಸಣ್ಣ ಸಣ್ಣ ಪ್ರಾಯದವರೇ ತೀರಿ ಹೋಗುದು ನಮ್ಮಲ್ಲಿ, ಅಲ್ಲಿವರೆಗೆ ಬಂದಾಗಿ ಹೋಯಿತು. ಸೃಷ್ಟಿಕರ್ತನಾದಂಥ ಭಗವಂತ ಮೊದಲಿಗೆ ಈ ಲೋಕದಲ್ಲಿ ಸಸ್ಯಕಾಶಿಯನ್ನು ಸೃಷ್ಟಿ ಮಾಡಿದ. ಸಸ್ಯಗಳು ಚೆನ್ನಾಗಿ ಬೆಳೆದ ಮೇಲೆ ಪ್ರಾಣಿ ಸಂಕುಲವಾಯಿತು. ಪ್ರಾಣಿಗಳು ಸಸ್ಯಗಳು ಚೆನ್ನಾಗಿ ಬದುಕ್ತವೆ ಅಂತ ಗೊತ್ತಾದ ಮೇಲೆಯೇ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ್ದು. ಇದರ ಅರ್ಥ ಏನು ಅಂದರೆ, ಪ್ರಕೃತಿಯೊಂದಿಗೆ ರಾಜಿ ಮಾಡಿಕೊಂಡು ಮನುಷ್ಯ ಬದುಕಬೇಕಾದಂಥ ಅನಿವಾರ್ಯತೆಯನ್ನು ದೇವರು ನಮಗೆ ಹೇಳಿಕೊಟ್ಟಿದ್ದಾನೆ. ಮನುಷ್ಯ ಪ್ರಕೃತಿಗೆ ವಿರುದ್ಧವಾಗಿ ಬದುಕುವಂಥ ಮನಸ್ಸು ಮಾಡಿದ್ರಿಂದಲೇ ಇಷ್ಟು ಕಾಯಿಲೆಗಳು, ಇಷ್ಟು ವಾತಾವರಣದ ಪ್ರಕೋಪಗಳು ನಮ್ಮಲ್ಲಿ ಬಂದಿರೋದು. ಪ್ರಕೃತಿ ಆರಾಧನೆ ಬೇರೆ ಅಲ್ಲ, ಈಶ್ವರನ ಆರಾಧನೆ ಬೇರೆ ಅಲ್ಲ. ಎಲ್ಲಿ ಈಶ್ವರನನ್ನು ಆರಾಧಿಸ್ತೇವೆಯೋ ಅಲ್ಲಿ ಪ್ರಕೃತಿ ನಳನಳಿಸ್ತಾ ಇರಬೇಕು. ಎಲ್ಲಿ ಪ್ರಕೃತಿಯನ್ನು ಆರಾಧಿಸ್ತೇವೆಯೋ ಅಲ್ಲಿ ಈಶ್ವರ ನೆಲೆ ನಿಂತಾ ಇರ್ತಾರೆ ಎಂಬ ಅರ್ಥದಲ್ಲಿ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಈಶ್ವರನ ಆರಾಧನೆಯೊಂದಿಗೆ ಸಂಸ್ಕೃತ ಸಾಹಿತ್ಯದಲ್ಲಿರುವಂಥ ವೇದದ ಸಾಲುಗಳನ್ನು ನಾದಕ್ಕೆ ಅಳವಡಿಸಿಕೊಂಡು ಈಶ್ವರನ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಶಿವಾಯ. ಹರ 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 ಮಹಾದೇವ ಮಹಾಲಿಂಗೇಶ್ವರ ಬನ್ನಂಜೆ ಕ್ಷೇತ್ರದ ಮಹಾದೇವ ಮಹಾಲಿಂಗೇಶ್ವರ. ನಮ ಶಿವಾಯ ನಮ ಶಿವಾಯ ನಮ ಶಿವಾಯ.
त्रिशूलगात्रम् सत्यप्रभाव दिव्यप्रकाशमन्त्रस्वरूपमात्रम् निष्प्रपञ्चाधिनिष्करन्तोऽहमिजपूर्णबोधम् प्रत्यगात्मागमित्यब्रह्मोगं प्रकाशोगम् सत्यप्रमाण मूलं प्रमेय अयं ब्रह्मास्मि अहं ब्रह्मास्मि मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः। ओम नमः शिवाय हर 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 महादेवा। ओम नमः शिवाय शिव 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 महादेवा महालिंगेश्वर बन्वन्त क्षेत्रदೊಡೆಯ महालिंगेश्वर। ओम नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय ते नमः। ओम गंगाधर गौरीवर ओम नमः शिवाय शंकर महालिंगेश्वर बन्वन्जपुरदೊಡೆಯ जगदೊಡೆಯ महालिंगेश्वर। ವಂದನೆಗಳು ಸರ್. ನಿಮ್ಮ ಈ ಭಕ್ತಿ ಮಹಾಲಿಂಗೇಶ್ವರನಿಗೆ ಖಂಡಿತ ತಲುಪಿದೆ. ಜೋರಾದ ಒಂಜಿ ತಾಟಿ ಬೊಟ್ಟಲೆ ತುಕ ಈತ್ ಲಾಯ್ಕದ ಒಂಜಿ ಭಕ್ತಿಗೀತೆ ಸೊಲ್ಮೇಲು ಸರ್ ಜಗದೀಶ್ ಸರ್ ಇದನ್ನ ತಂಡಗೆ ಈಶ್ವರನ ಆರಾಧನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಸಂಗೀತ ಮತ್ತು ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ವೇದಿಕೆ ಎದುರುಭಾಗದಲ್ಲಿ ಹಾಡಿದಂಥ ಹಾಡುಗಳು ತನ್ನ ವಿಶೇಷತೆಯನ್ನು ಮೆರುಗನ್ನು ಪಡ್ಕೊಳ್ಳುವುದು ಹಿನ್ನೆಲೆಯ ಸಂಗೀತದಿಂದ. ಈ ನಿಟ್ಟಿನಲ್ಲಿ ಜಗದೀಶ್ ಆಚಾರ್ಯ ಬಳಗದ 5 ಜನ ಹಿನ್ನೆಲೆ ಸಂಗೀತದಲ್ಲಿ ನಮ್ಮ ಆತ್ಮೀಯ ಮಿತ್ರರು ತೊಡಗಿಸಿಕೊಂಡಿದ್ದಾರೆ. ಒಂದು ಬಾರಿಯ ಚಪ್ಪಾಳೆ ಸ್ಫೂರ್ತಿ ನಮ್ಮ ಹಿನ್ನೆಲೆ ಸಂಗೀತಕ್ಕೂ ದೊರಕಲಿ ಅಂತ ಕೇಳಿಕೊಳ್ಳುತ್ತಾ ಈಶ್ವರನ ಆರಾಧನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ನಮ್ಮ ತಂಡದ ಪ್ರಬುದ್ಧ ಗಾಯಕಿಯಾಗಿರುವಂತಹ ಜನ್ಯಪ್ರಸಾದ್ ಅನಂತಾಡಿ ವೇದಿಕೆ.
डमडोले त्रिकाला त्रिशूले
ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೇ ಪಾಮರರು ಬಳಲುವರು. ಭವದೊಳಗೆ ಶ್ರೀಹರಿ ಚರಿತ ಮಕರ ಕುಂಡಲಧರ ಸಕಲರ ಮಾಲಿಪ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಗೋಡಿ ಹರಿ ಕುಣಿದ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ
ಸಂಕೀರ್ತನೆ ಮುಗಿಲಿಲ್ಲ. ಪರಶಿವನ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಇಷ್ಟೂ ಜನ ಭಕ್ತಾದಿಗಳು ಇಷ್ಟು ಹೊತ್ತು ನೀವು ಕೂತಿದ್ದೀರಿ. ಈ ಕ್ಷಣವನ್ನು ನಾವು ಶ್ರೀಹರಿಯ ಪಾದಕ್ಕೆ ಅರ್ಪಣೆ ಮಾಡುವ, ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಭಕ್ತಿಯಿಂದ ಶಿವನ ಪಾದ ಮುಟ್ಟುವ ಕೆಲಸ ಮಾಡುವ, ಹರಿಯ ಪಾದ ಮುಟ್ಟುವ ಕೆಲಸ ಮಾಡುವ. ಎಲ್ಲ ಕೂತವರು ಒಂದು ಗಳಿಗೆ ಹಾಡಿದ್ದಲ್ಲಿ ಅದು ಪರಶುವನ ಪಾದಕ್ಕೊದು ಅರ್ಪಣೆ. ಹರನೂ ಬೇರೆಲ್ಲ, ಹರಿಯೂ ಬೇರೆಲ್ಲ, ಇಬ್ಬರೂ ಒಂದೇ. ನಮ್ಮ ಭಕ್ತಿ ನಿಷ್ಕಲ್ಮಶವಾಗಿದ್ದಲ್ಲಿ ಅದು ಖಂಡಿತವಾಗಿಯೂ ಭಗವಂತನ ಪಾದಕ್ಕೊದು ಅರ್ಪಣೆ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಶಬಾಸ್. ಹರಿ ಕುಣಿದ ನಮ್ಮ ಹರಿ ಕುಣಿದ, ಆಕಳಂಕ ಚರಿತ ಮಕರ ಕುಂಡಲಧರ, ಮಕರ ಕುಂಡಲಧರ, ಸಕಲರ ಪಾಲಿಪ, 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 ಸಕಲರ ಪಾಲಿಪ. ಹರಿ ಕುಣಿದ ಹರಿ ಕುಣಿದ, 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 ಹರಿ ಕುಣಿದ ನಮ್ಮ, ಹರಿ ಕುಣಿದ, ಹರಿ ಕುಣಿದ ನಮ್ಮ, 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 ಹರಿ ಕುಣಿದ, ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ನಮ್ಮ ಹರಿ ಕುಣಿದ, ನಮ್ಮ ಹರಿ ಕುಣಿದ, ಹರಿ ಕುಣಿದ, ಹರಿ ಕುಣಿದ, ನಮ್ಮ ಹರಿ ಕುಣಿದ, ನಮ್ಮ ಹರಿ ಕುಣಿದ. ಸುಂದರವಾದ ಒಂದು ಗೀತೆ, ಹರಿ ಕುಣಿದ ನಮ್ಮ ಶಿವ ಕುಣಿದ. ಸರ್, ತಮಗೆ ಪ್ರೀತಿಯ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಜೋರಾದ ಒಂಜಿ ತಾಟಿ ಪಾಡ್ಲೆ ತುಕ. ಹರಿ ಬೇರೆ ಅಲ್ಲ, ಹರಿ ಬೇರೆವಲ್ಲ, ಹರ ಬೇರೆ ಅಲ್ಲ ಅಂತ ಹೇಳಿದರೂ ಕೂಡ ನೀವೆಲ್ಲ ದೇವಿ ಮಹಾತ್ಮೆ ಯಕ್ಷಗಾನ ನೋಡಿದರೆ ಗೊತ್ತಾಗ್ಬೋದು. ದೇವಿ ಹೇಳಿದ ಕೆಲಸ ಮಾಡದೆ ಹರಿಯು ಹರವನು ಬ್ರಹ್ಮನು ಲಡಾಯಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ಹೊಡೆದಲ್ಲಿ ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ ಅಲ್ಲಿಂದ ಪ್ರಾರಂಭ ಆಗ್ತದೆ. ಹರ ಏನು ಹೇಳ್ತಾನೆ, ತಾವು ತಾವು ಮಾಡುವ ಕೆಲಸಗಳನ್ನು ಮಾಡಿ ಯಾರು ಶ್ರೇಷ್ಠ ಅಂತ ಹೇಳಬೇಕಷ್ಟೇ ಹೊರತು ಕೆಲಸವೇ ಮಾಡದೆ ತಾನು ಶ್ರೇಷ್ಠ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹರಿಯೊಂದಿಗೆ ಒಂದಾಗ್ತಾನೆ. ಆದರೆ ಅಲ್ಲಿಂದ ಇಲ್ಲಿಯ ತನಕವೂ ಹರಿ ಮತ್ತು ಹರನ ಭಕ್ತರು ಮಾತ್ರ ಸದಾ ನಾವು ಶ್ರೇಷ್ಠ, ನಾವು ಶ್ರೇಷ್ಠ ಅಂತ ಹೇಳ್ತಾ ಇದ್ದೇವೆ. ಹರಿಯು ಹರನು ಒಂದಾಗಿದ್ದಾರೆ. ಎದುರುಗಡೆ ಇದ್ದವನ ಹಣೆಯಲ್ಲಿರುವ ನಾಮ ನೋಡಿ ಅವ ಯಾವ ದೇವರ ಭಕ್ತ ಅಂತ ನಾವು ತೀರ್ಮಾನ ಮಾಡ್ಬೋದು. ಅಡ್ಡಕ್ಕೆ ನಾಮ ಹಾಕಿದರೆ ಅವ ಶಿವದಾಸ,
ಉದ್ದಕ್ಕೆ ನಾಮ ಹಾಕಿದರೆ ಅವ ಹರಿದಾಸ. ಇನ್ನು ಭಾರಿ ಜಾಗ್ರತೆ ಬೇಕಾಗೋದು, ನಮ್ಮಲ್ಲಿ ನಾಮ ಹಾಕುವವರು ಅಂತಲೇ ಒಂದು ವರ್ಗ ಉಂಟು ಸಮಾಜದಲ್ಲಿ. ಅದು ಯಾರು ಅಂತ ನಾನು ಹೇಳೋದಿಲ್ಲ, ಯಾಕೆ ಅಂತ ನೀವು ಕೇಳಬಾರದು. ವ್ಯಾವಹಾರಿಕವಾದಂಥ ಭಾಷೆ. ಕಾರ್ಯಕ್ರಮದ ಮುಂದಕ್ಕೆ ಲಿಂಗಾಷ್ಟಕದೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಬೇರೆ ಬೇರೆ ವೈದಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭೋಜನ ಪ್ರಸಾದ ಒಟ್ಟು ಎಲ್ಲವೂ ಏಕಕಾಲದಲ್ಲಿ ನಡೆಯೋದ್ರಿಂದ ಸ್ವಲ್ಪ ನಮ್ಮ ಧ್ವನಿ ನಿಮ್ಮಲ್ಲಿಗೆ ತಲುಪುವಲ್ಲಿ ಕಷ್ಟ ಆಯಿತು ಅಂತಾದರೆ ನೀವೇ ಸ್ವಲ್ಪ ಆ್ಯಂಟೆನ ಸರಿ ಮಾಡಿ ಯಾವ ಫ್ರೀಕ್ವೆನ್ಸಿದು ಬೇಕೋ ಅದನ್ನು ಎಳ್ಕೊಳ್ಳುವ ಒಂದು ಪ್ರಯತ್ನ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಲಿಂಗಾಷ್ಟಕದೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ब्रह्ममुरारिसुरार्चितलिङ्गं निर्मलभासितशोभितलिङ्गम् जन्मजदुःखविनाशनलिङ्गं प्रणमामि सदा शिवलिङ्गम् देवमुनिप्रवरार्चितलिङ्गं कामदहनकरुणाकरलिङ्गम् रावणदर्पविनाशनलिङ्गं प्रणमामि सदा शिवलिङ्गं देवगणार्चितसेवितलिङ्गं आविर्भक्तिभिरेव च लिङ्गम् दिनकरकोटिप्रभाकरलिङ्गं प्रणमामि सदा शिवलिङ्गम् कनकमहामणिभूषितलिङ्गं फणिपतिवेष्टितशोभितलिङ्गम् दशसुयज्ञविनाशनलिङ्गं प्रणमामि सदा शिवलिङ्गं कुङ्कुमचन्दनलेपितलिङ्गं पङ्कजहार सुशोभितलिङ्गम् सञ्चितपापविनाशनलिङ्गं प्रणमामि सदा शिवलिङ्गम्
ಲಿಂಗಾಷ್ಟಕಮಿದಂ ಪುಣ್ಯಂ ಯತ್ ಫಲೇತ್ ಶಿವ ಸನ್ನಿಧೋ ಶಿವಲೋಕಮೋಪ್ನುತಿ ಶಿವೇನ ಸಹ ಮೋದತಿ. ಈ ದೇವರದ್ದು ಮದುವೆ ಆದದ್ದೆಲ್ಲ ಹೆಚ್ಚು ಪ್ರಚಾರ ಆಗಲಿಲ್ಲ ನೋಡಿ. ಹೆಚ್ಚಿನ ದೇವರದ್ದು ಮದುವೆದ ಆಮಂತ್ರಣ ಪತ್ರಿಕೆ ಇಲ್ಲ. ಸಮುದ್ರ ಮಂಥನ ಕಾಲದಲ್ಲಿ ಲಕ್ಷ್ಮಿ ಹುಟ್ಟಿಕೊಂಡ್ಲು, ವಿಷ್ಣುವನ್ನು ಸೇರಿದ್ಲು, ಯಾರಿಗೆ ಹೇಳಿಕೆ ಇಲ್ಲ, ಬಂದದ್ದು ಹೋದದ್ದು. ಬ್ರಹ್ಮ ಮತ್ತು ಸರಸ್ವತಿ ಯಾವಾಗ ಮದುವೆ ಆದದ್ದು ಅಂತ ದಾಖಲೆಯೇ ಇಲ್ಲ. ನಾವಿಷ್ಟೆಲ್ಲ ಯಕ್ಷಗಾನ ನೋಡ್ತೇವೆ, ಪುರಾಣ ನೋಡ್ತೇವೆ, ಎಲ್ಲರಿಗೆ ಹೇಳಿಕೆ ಹೇಳಿ ಈ ಬ್ರಹ್ಮಕಲಶ ಆದಾಗೆ ಗೌಜಿಯಲ್ಲಿ ಮದುವೆ ಆದದ್ದು ಒಂದು ಸೀತಾರಾಮಚಂದ್ರನ ಕಲ್ಯಾಣ, ಒಂದು ಶ್ರೀನಿವಾಸ ಕಲ್ಯಾಣ, ಇನ್ನೊಂದು ದಕ್ಷ ಯಜ್ಞ ಗಿರಿಜಾ ಕಲ್ಯಾಣ. ಈಶ್ವರನ ಮದುವೆ ಪ್ರಚಾರಕ್ಕೆ ಬಂದದ್ದು ಅದು ಮಾತ್ರ. ಯಕ್ಷರು, ರಾಕ್ಷಸರು, ಕಿನ್ನರರು, ಕಿಂಪುರುಷರು, ಗಂಧರ್ವರು ಎಲ್ಲರೂ, ಹೇಳಿಕೆ ಇದ್ದವರು ಹೇಳಿಕೆ ಇಲ್ಲದವರು ಎಲ್ಲ ಬಂದದ್ದು. ಅಲ್ಲಿ ವರನ ಪರಿಚಯ ಮಾಡಿಕೊಡ್ತಾರೆ ವೈದಿಕ ಶಾಸ್ತ್ರವಿಧಿಯಲ್ಲಿ. ವರನ ಹೆಸರು, ವರನ ಗೋತ್ರ, ವರನ ತಂದೆ ತಾಯಿಯ ಹೆಸರು ಅಂತ ಕೇಳಬೇಕು. ಈ 4 ಕೇಳುವಗಳು ನಾರದ ಉಯ್ ಉಯ್ ಅಂತ ತಂಬುರಿ ಶಬ್ದ ಮಾಡೋದು, ಹೇಳಲಿಕ್ಕಿಲ್ಲ. ಆಗ ವೈದಿಕರಿಗೆ ಸಿಟ್ಟು ಬಂತು. ಪುರೋಹಿತರು ಹೇಳಿದ್ರಂತೆ, ಅಲ್ಲ ಮಾರೆ, ನಾನು ಅವನ ಹತ್ರ ಕೇಳ್ತಾ ಇದ್ದೆ, ವರನ ಹತ್ರ ತಂದೆ ತಾಯಿ ಯಾರು, ಗೋತ್ರ ಯಾವುದು ಅಂತ ವಿಚಾರಿಸ್ತಾ ಇದ್ದೆ, ನೀವು ಮಧ್ಯದಲ್ಲಿ ತಂಬೂರಿ ಶಬ್ದ ಮಾಡೋದು ಯಾಕೆ ಅಂತ. ಅದಕ್ಕೆ ನಾರದರು ಹೇಳಿದ್ರಂತೆ, ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ನಿರಾಕಾರ ನಿರ್ಗುಣ ಸಂಪನ್ನ, ಯಾವಾಗ ಹುಟ್ಟಿದ್ದು ಯಾವಾಗ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲದ ಈಶ್ವರನ ಬಗ್ಗೆ ಏನು ವಿವರ ನಾವು ಕೊಡುವ ಅಂತ. ಹಾಗಿದ್ರೆ ಅಂಥ ಈಶ್ವರನಿಗೆ ಗರ್ಭಗುಡಿಯಲ್ಲಿ ನಾವು ಹೇಗೆ ಒಂದು ಇಂಥ ಆಕೃತಿಯಲ್ಲಿ ಇದ್ದಾನೆ ಅಂತ ಪೂಜೆ ಮಾಡ್ತೇವೆ. ಕುವೆಂಪು ಅವರು ಬರೆದಂಥ ಸಾಹಿತ್ಯ ಅತ್ಯಂತ ಸ್ಪಷ್ಟವಾಗಿದೆ. ಶಿಲ್ಪಿಯವ ಕೆತ್ತಿದನು ಕಲ್ಲಿನಲ್ಲಿ ಶಿವನ, ದೇಗುಲದಿ ಕೂಡಿದನು ವೈದಿಕನು ಅವನ. ನೀವು ಗ್ಲಾಸಲ್ಲಿ ನೀರು ತಗೊಂಡ್ರೆ ಗ್ಲಾಸಿನ ಶೇಪ್ ಇರ್ತದೆ, ದೊಡ್ಡ ಕೊಡಪಾನದಲ್ಲಿ ತಗೊಂಡ್ರೆ ಕೊಡಪಾನದ ಶೇಪ್ ಬರ್ತದೆ. ನಮ್ಮ ಭಕ್ತಿಗನುಗುಣವಾಗಿ ನಮ್ಮ ಇಮ್ಯಾಜಿನೇಷನ್ ನಾವು ಪ್ರಾಪ್ತಿಸಿಕೊಂಡಿದ್ದೇವೋ ಅದಕ್ಕೆ ತಕ್ಕ ಹಾಗೆ ದೇವರ ರೂಪವನ್ನು ನಾವು ಕಣ್ಣಲ್ಲಿ ಮನಸ್ಸಲ್ಲಿ ಚಿತ್ರಿಸಿಕೊಳ್ಳೋದು. ದೇವರ ದರ್ಶನಕ್ಕೆ ಜಾತ್ರೆಗೆ ಬರ್ತಾರೆ, ಅಯ್ಯೋ ದೇವ, ಒಂದು ಕಡೆಯಿಂದ ಲೈವ್, ಇವರದ್ದಾದರೆ ಹೆಚ್ಚು ಉಪದ್ರ ಇಲ್ಲ, ಒಂದೇ ಕಡೆ ಇಟ್ಟಿರ್ತಾರೆ. ಮೊಬೈಲ್ನವರು ದೇವರು ಹೋದಲ್ಲೆಲ್ಲ ಹಿಡ್ಕೊಂಡು ಹೋಗ್ತಾರೆ. ಮಸ್ತಕದಲ್ಲಿಟ್ಟುಕೊಳ್ಬೇಕು ದೇವರ ಬಿಂಬ, ನಮ್ಮ ಮೊಬೈಲ್ನಲ್ಲಿ ಅಲ್ಲ. ಶಾಶ್ವತವಾಗಿರುವಂತಹ ದೇವರ ಚಿತ್ರಣ ಯಾವಾಗ ಕಣ್ಣು ಮುಚ್ಚಿದಾಗ ನಿಮ್ಮ ಅಂತರ್ಯದಲ್ಲಿ ಬರ್ತದೋ ಆಗ ನಮ್ಮಲ್ಲಿ ಭಕ್ತಿ ಜಾಗೃತವಾಗಿದೆ ಅಂತ ಲೆಕ್ಕ. ವಂದನೆಗಳು. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಇದು ಎಲ್ಲ ಕಾರ್ಯಗಳನ್ನು ಮಾಡಬೇಕಿದ್ರೂ ಕೂಡ ಹಣದ ಬಲ ಬೇಕೇ ಬೇಕು. ಹಣದಿಂದಲೇ ಎಲ್ಲವೂ ಆಗದೇ ಇದ್ದರೂ ಕೂಡ ಹಣದ ಬಲ ಬೇಕೇ ಬೇಕು. ಅದಕ್ಕಾಗಿ ತನು ಮನ ಧನ ಸಹಾಯ ಅಂತ ನಾವು ಹೇಳುವಂಥದ್ದು. ಅಂತಹ ಶಾಶ್ವತವಾದಂಥ ಪೂಜೆಗಳಿಗೆ, ವಿಸ್ತಾರವಾಗಿ ನಡಿಬೇಕಾದಂಥ ಬ್ರಹ್ಮಕಲಶೋತ್ಸವಕ್ಕೆ ಹಣದ ಹೊಳೆ ಹರಿದು ಬರಲಿ ಎಂಬ ಆಶಯದೊಂದಿಗೆ ಅಷ್ಟೈಶ್ವರ್ಯಗಳ ಒಡೆಯನಾಗಿ ಕಾಣಿಸಿಕೊಳ್ಳುವ ತಿರುಪತಿಯ ಶ್ರೀನಿವಾಸನ ಸ್ತುತಿಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ವಾಕುಲಾಲಿಸೆನ್ನೊಡೆಯ ಗೋಪಾಲ ವಿಠಲ ದೀಪಾಪರಾಕು ಅಡೀಡು ಭಕ್ತ ವತ್ಸಲ ಶ್ರೀಲಕುಮೀನಲ್ಲ ಬಾರಯ್ಯ ಬಾಬಾ ಬಾಬಾ ಬಾ ಭಕುತಾರ ಪ್ರಿಯ ಹೇ ಶ್ರೀನಿವಾಸರಾಯ ವೆಂಕಟೇಶರಾಯ ಹೇ ಶ್ರೀನಿವಾಸರಾಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯ ಬಾರಯ್ಯ
ಇಷ್ಟು ಭಕ್ತಿಯಿಂದ ಕರೆಯುವಾಗ ಶ್ರೀನಿವಾಸರಾಯರು ಬಂದರು ಅಂತ ಕೇಳಿದರೆ ಬಂದರೆ ಗೊತ್ತಿಲ್ಲ, ಆದರೆ ಹೊರಟಿರಬಹುದು ಅಂತ ಧೈರ್ಯದಲ್ಲಿ ಹೇಳ್ಬೋದು. ಟ್ರಾಫಿಕ್ ಜಾಮ್ ಅಲ್ಲ, ಹೇಳಲಿಕ್ಕಾಗೋದಿಲ್ಲ ಎಷ್ಟೊತ್ತಿಗೆ ಬರ್ಬೋದಂತ. ಈ ಹಾಡು 1127ನೇ ಸರ್ತಿ ಹಾಡೋದು, ನಿನ್ನೆ ಸಾಯಂಕಾಲ 1126. ಇಷ್ಟರವರೆಗೆ ಅದರದ್ದು ಪೂರ್ತಿ ಹಾಡಬೇಡಿ, 2 ಲೈನ್ ನನಗೆ ಕಲೀಲಿಕ್ಕೆ ಆಗಲಿಲ್ಲ. ಸಾಹಿತ್ಯಗಳು ತುಂಬ ಅದರಲ್ಲಿ ಹಾಡಲಿಕ್ಕೆ ಕಷ್ಟ. ಆದರೆ ಅದರಲ್ಲಿ ಒಂದು ನನಗೆ ಭಾರಿ ಖುಷಿ, ಮಡದಿಗೆ ಹೇಳದೆ ದುಡನೆ ಬಂದ ಅಂತ ಹೇಳುವಂಥದ್ದು ನನಗೆ ಭಾರಿ ಖುಷಿ ಆ ಲೈನ್. ಯಾಕಂದರೆ ಹೆಂಡತಿಗೆ ಹೇಳದೆ ಹೋಗುವ ಅಭ್ಯಾಸ ಮನುಷ್ಯರಿಗೆ ಮಾತ್ರ ಅಲ್ಲ, ದೇವರಿಗೆ ಕೂಡ ಉಂಟು ಅಂತ ಗೊತ್ತಾಯ್ತು. ಹಾಗೆ ಈಗ ಧೈರ್ಯ ನಮಗೆ ಎಲ್ಲಿಗೆ ಹೋಗ್ಲಿಕ್ಕೂ ಸಹ. ಒಂದು ಕಾರ್ಯಕ್ರಮ ನಡಿಬೇಕಿದ್ರೆ ಎಷ್ಟು ಅಚ್ಚುಕಟ್ಟಿನ ವ್ಯವಸ್ಥೆಗಳು ಬೇಕು. ಪ್ರತಿಯೊಂದು ಮನುಷ್ಯನು ತನ್ನ ಹೆಂಡತಿ, ತನ್ನ ಸಂಸಾರ, ತನ್ನ ಮಕ್ಕಳು, ತನ್ನ ಜಾಗ ಅಂತ ಇದ್ದರೆ ಇಂಥ ಸಾರ್ವಜನಿಕವಾದಂಥ ಕೆಲಸಗಳು ಹೇಗೆ ನಡೀತದೆ ಅಂತ ಹೇಳುವಂಥದ್ದು ಯಕ್ಷ ಪ್ರಶ್ನೆ.
ನಮ್ಮ ದಕ್ಷಿಣ ಕನ್ನಡ ಉಡುಪಿ ಎರಡೂ ಹೊಂದಿಕೊಂಡಂತೆ ಯಾವುದೇ ದೇವಸ್ಥಾನದ ಬ್ರಹ್ಮಕಲಶದಲ್ಲಿಯೂ ಊಟಕ್ಕೆ ಕೊರತೆ ಆದದ್ದು, ಅರ್ಧದಲ್ಲಿ ಬ್ರಹ್ಮಕಲಶ ನಿಂತದ್ದು ನಾನು ಕಾಣಲಿಲ್ಲ. ಇದು ನಮ್ಮ ಜನರ ಹೃದಯದಲ್ಲಿರುವ ಶ್ರೀಮಂತಿಗೆ ಒಂದು ಬಾರಿಯ ಚಪ್ಪಾಳೆ. ಸ್ವಯಂ ಸೇವಕರು ಅವರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ, 1000 ಜನಕ್ಕೆ ಭೋಜನ ಕೊಡ್ತಾ ಇದ್ದಾರೆ. ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಶ್ವರನ ಸ್ತುತಿಯೊಂದಿಗೆ ನಮ್ಮ ತಂಡದ ಪ್ರತಿಭೆಯಾಗಿ ಹೊರಹೊಮ್ಮುತ್ತಿರುವಂಥ ಶ್ರೀರಕ್ಷ ಭಟ್ ಸರ್ಪಂಗಳ ವೇದಿಕೆಯಲ್ಲಿ. ಬ್ರಹ್ಮನೆ ಬಂದು ಶಿವನ ಕಾಲಿಗೆ ಹೆಜ್ಜೆಯ ಕಟ್ಟಿದ ಆನಂದ. ಅರೆ ವಿಷ್ಣುವು ಬಂದು ವೀಣೆಯ ನಿಂದು ಮಿಟ್ಟಿದ ನೋಟವೇ ಬಲು ಚಂದ. 7 ಕುದುರೆ ಏರಿ ನಿನ್ನ ನೋಡಲು ಸೂರ್ಯ ಬಂದಾನು. ತಾರೆಗಳೆಲ್ಲ ತಟ್ಟಿದ ತದ್ದಿಮ್ಮಿ ತಾಣವ ಹಾಕಲು ನಿಂತಾವು. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಬಂ ಬಂ ಭೋಲೆ. ನಲಿದಾಡುವ ಸ್ವಾಮಿ ಬಂ ಬಂ ಭೋಲೆ. ಕಾಣಿಸಲೆಂದೇ ಕುಂತಾಳೋ ನಾಗರ ಕೊರಳಲಿಟ್ಟು ನರ್ತನ ಮಾಡುವೆ ನೀನೇ ಓಲಿಂಗ. ಕೋಟಿ ದೇವರುಗಳ ದೈವ ನೀನೇ ಸೋಮನ ಕಲಿಂಗ. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಬಂ ಬಂ ಭೋಲೆ. ನಲಿದಾಡುವ ಸ್ವಾಮಿ ಬಂ ಬಂ ಭೋಲೆ. ಕುಣಿದಾಡುವ ಸ್ವಾಮಿ ಬಂ ಬಂ ಭೋಲೆ. ನಲಿದಾಡುವ ಸ್ವಾಮಿ ಬಂ ಬಂ ಭೋಲೆ. ಮಂಚಿನ ಬೆಟ್ಟಾದಿ ಸ್ಫಟಿಕ ಜ್ಯೋತಿರ್ಲಿಂಗ ಕೇದಾರನಾಥನ ಹಿಮರೂಪ. ನಂಜನಗೂಡಲಿ ನಂಜುಂಡೇಶ್ವರ ಮಲಗೇರಿ ಕುಂಟ ಮಾದಪ್ಪ. ಮಂಚಿನ ಬೆಟ್ಟಾದಿ ಸ್ಫಟಿಕ ಜ್ಯೋತಿರ್ಲಿಂಗ ಕೇದಾರನಾಥನ ಹಿಮರೂಪ. ನಂಜನಗೂಡಲಿ ನಂಜುಂಡೇಶ್ವರ ಮಲಗೇರಿ ಕುಂಟ ಮಾದಪ್ಪ. ಕಾಶಿಯ ವಿಶ್ವನಾಥನು
ಮಲ್ಲಿಕಾರ್ಜುನ ಕೋಟಿ ಲಿಂಗೇಶ್ವರ ನೀನಪ್ಪ ರಾಮೇಶ್ವರದಲ್ಲಿದ್ದು ವರವ ನೀಡಲು ಕುಂತವ ನೀನಂತೆ ಭಾರತ ನೆಲದಲ್ಲಿದ್ದು ದ್ವಾದಶ ಜ್ಯೋತಿರ್ಲಿಂಗವು ನೀನಂತೆ ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಕುಣಿದಾಡುವ ಸ್ವಾಮಿ ಬಂ ಬಂ ಭೋಲೆ ನಲಿದಾಡುವ ಸ್ವಾಮಿ ಬಂ ಬಂ ಭೋಲೆ ಕುಣಿದಾಡುವ ಸ್ವಾಮಿ ಬಂ ಬಂ ಭೋಲೆ ನಲಿದಾಡುವ ಸ್ವಾಮಿ ಬಂ ಬಂ ಭೋಲೆ ಕುಣಿದಾಡುವ ಸ್ವಾಮಿ ಬಂ ಬಂ ಭೋಲೆ ನಲಿದಾಡುವ ಸ್ವಾಮಿ ಬಂ ಬಂ ಭೋಲೆ ಕುಣಿದಾಡುವ ಸ್ವಾಮಿ ಬಂ ಬಂ ಭೋಲೆ ನಲಿದಾಡುವ ಸ್ವಾಮಿ ಬಂ ಬಂ ಭೋಲೆ. ನಿಜವಾಗಿಯೂ ಈ ಕಲಿಯುಗದಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಭಾಗ್ಯಶಾಲಿಗಳು. ಬಹಳ ಕಷ್ಟ ಇಲ್ಲ ದೇವರನ್ನು ಒಲಿಸಿಕೊಳ್ಳಬೇಕಿದ್ರೆ. ಇದು ನಾನು ಹೇಳುವ ವಿಚಾರ ಅಲ್ಲ, ದಾಸರು ನಮಗೆ ತಿಳಿಸಿಕೊಟ್ಟಂಥ ವಿಚಾರ. ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡುವ ಅನಿವಾರ್ಯತೆ ಇಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡುವ ಅಗತ್ಯ ಇಲ್ಲ. ಬರೀ ದೇವರ ನಾಮಸ್ಮರಣೆ ಮಾಡಿದರೆ ಸಾಕು. ಅದು ಉದ್ದೇಶಪೂರ್ವಕವಾಗಿ ಏಕಾಗ್ರತೆಯಿಂದಲೂ ಮಾಡಬೇಕು ಅಂತಿಲ್ಲ. ಎಂಥ ಸೆಕೆ ಮರ್ರೆ ತಡಿಲಿಕ್ಕಾಗೋದಿಲ್ಲ, ರಾಮ ರಾಮ ಅಂತ ಹೇಳಿದ್ರು 2 ಸತಿ ರಾಮ ಹೇಳಿದ ಫಲ ಉಂಟು ಅಂತ ದಾಸರು ಹೇಳಿದ್ದು, ನಾನಲ್ಲ. ಹಾಗಿದ್ರೆ ನಾವೆಲ್ಲ ಸಣ್ಣದಿರುವಾಗ ಒಂದು 5-6 ಜನ ಮಕ್ಕಳು ಇದ್ರು ಅಂತ ಇಟ್ಟುಕೊಳ್ಳಿ. ಎಲ್ಲ ದೇವರ ಹೆಸರನ್ನು ಮಕ್ಕಳಿಗೆ ಇಡುದಾಗ ಗೋವಿಂದ, ಗೋಪಾಲ, ಜನಾರ್ದನ ಎಲ್ಲ ದೇವರ ಹೆಸರು ಇಡುದು. ಗೋವಿಂದ ಅಂತ ಕರೆದ್ರೆ ಒಮ್ಮೆ ಗೋವಿಂದ ಅಂತ ಹೇಳಿದಾಗ ಆಗ್ತದೆ ಅಂತ. ಮತ್ತೆ ಮಕ್ಕಳಿಗೆಲ್ಲ ಬೇಜಾರಾಗಲಿಕ್ಕೆ ಶುರು ಆಯ್ತು, ಹಳೇ ಹೆಸರಿಟ್ಟಿದ್ದಾರೆ ಅಂತ. ಇಲ್ಲದ್ರೆ ನಮ್ಮಲ್ಲಿ 1ನೇ ಕೃಷ್ಣದೇವರಾಯ, 2ನೇ ಕೃಷ್ಣದೇವರಾಯ, ಪುಲಿಕೇಶಿ, ಒಂದು ಮಕ್ಕಳಿಗೆ ಪಾಪ ಎಕ್ಸಾಮ್ ಬರೀಲಿಕ್ಕೆ ತಲೆ ಬಿಸಿ, ಅದು 1ನೇದ 2ನೇದ ಪುಲಿಕೇಶಿ ಹೌದು ಅಂತ. ಈ ಥರ ಎಲ್ಲ ಕನ್ಫ್ಯೂಷನ್. ಅದಕ್ಕೆ ಎಂತ ಮಾಡಿದರು, ಅಜ್ಜಂದು ಅಜ್ಜಿದು ಹೆಸರು ಬೇಕು ಅಂತ ಮಕ್ಕಳಿಗೆ ಇಡ್ಲಿಕ್ಕೆ ಶುರು ಮಾಡಲಿಂದ ಅಜ್ಜನ ನೆನಪಿಗೆ 1 ಅಕ್ಷರ ಇಟ್ಟರೆ ಸಾಕು ಅಂತ ಬಂತು. 1 ಅಕ್ಷರ ಸಾಕು ಅಜ್ಜನ ನೆನಪಿಗೆ. ಅಲ್ಲಿಗೆ ಸಂತೋಷ, ಉಲ್ಲಾಸ ಅಂತ ಹೆಸರು ಬರಲಿಕ್ಕೆ ಶುರು ಆಯಿತು. ಯಾವಾಗ TV ಚಾನಲ್ ಬಂತ, ಈಗ ಸ್ಟಾರ್ ಪ್ಲಸ್ ಅಂತ ಸಹ ಮಕ್ಕಳಿಗೆ ಹೆಸರು ಇಡ್ತಾರೆ. ಅರ್ಥವೇ ಗೊತ್ತಿಲ್ಲ, ಏನು ಅಂತಿಲ್ಲ. ಭಾರಿ ಅಪರೂಪಕ್ಕೆ ಮೊನ್ನೊಂದು ಪರಮೇಶ್ವರಿ ಅಂತ ಹೆಣ್ಣು ಮಗಳಿಗೆ ಉದ್ದದ ಹೆಸರಿಟ್ಟಿದ್ರು. ಆ ಕುಟುಂಬದಲ್ಲಿ ಭಾರಿ ಅಪರೂಪಕ್ಕೆ ಹೆಣ್ಣು ಮಗುವಾದದ್ದು. ತಾಯಿಗೆ ಅಜ್ಜಿಗೆ ಪ್ರೀತಿ ಜಾಸ್ತಿ ಆಗ್ತಾ ಹೋಯಿತು, ಹೆಸರು ಸಣ್ಣದಾಗ್ತಾ ಬಂತು. ಅಲ್ಲಿಗೆ ಲಾಸ್ಟಿಗೆ ಪಮ್ಮಿಗೆ ಬಂದು ನಿಂತುಕೊಂಡಿತ್ತು. 30-40 ಸೈಟ್ ಅಲ್ಲಿ ಒಂದು ನಾಯಿ ಮರಿಗೆ ಹೆಸರು, ಇಲ್ಲಿ ಮನೆ ಮಗಳಿಗೆ ಹೆಸರು, ಅಲ್ಲಿಯೂ ಪಮ್ಮಿ ಇಲ್ಲಿಯೂ ಪಮ್ಮಿ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ತಾಳಕ್ಕೆ ತಕ್ಕ ಹಾಗೆ ಹೆಜ್ಜೆ ಹಿಡಿದು ಶ್ರುತಿ ಹಿಡಿದು ದೇವರ ನಾಮಗಳನ್ನು ಬೀದಿ ಬೀದಿಯಲ್ಲಿ ಕುಣಿಯುತ್ತಾ ಹಾಡಿದವು ನಿಜವಾದ ದಾಸ. ನಾಮ ಹಾಕಿದ ತಕ್ಷಣ ದಾಸ ಅಂತ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ದಾಸರ ಸಂಕೀರ್ತನೆಗಳು ಇರುವುದೇ ಜೊತೆಯಾಗಿ ಹಾಡೋದಿಕ್ಕೂ ಜೊತೆಯಾಗಿ ಕುಣಿಯೋದಿಕ್ಕೂ ಅಂತ ಒಂದು ಅತ್ಯದ್ಭುತವಾದಂಥ ಗೀತೆ ದಾಸ ಸಾಹಿತ್ಯಕ್ಕೆ ಜಗದೀಶ್ ಆಚಾರ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಕುಣಿತ ಭಜನೆಗಾಗಿ ರಚಿಸಲ್ಪಟ್ಟಂಥ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ, ಅರ್ಜುನನ ರಥ ಸಾರಥ್ಯ ಮಾಡಿದ ತೋಳನ್ನಾಡೈ, ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೈ, ವಜ್ರ ಪಂಜರ ಪಾಂಡವ ಪ್ರಿಯನೇ ತೋಳನ್ನಾಡೈ, ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ, ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ, ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ.
ಪತಿ ಪುರಂದರ ವಿಠಲ ತೋಳನಾಡೈ ತೋಳು 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 ರಂಗ ತೋಳು ರಂಗ ತೋಳನಾಡೈ ನೀಲವರ್ಣದ ಬಾಲಕೃಷ್ಣನಿ ತೋಳನಾಡೈ ತೋಳನಾಡೈ ಕೃಷ್ಣ 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 ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದ್ದಾಯಿತು ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದ್ದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಕೃಷ್ಣ ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ
ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೋಡುವ ಕೊಳಲ ನೋಡುವ ಕೃಷ್ಣ 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 ಜಗದೊಡೆಯ ಕೃಷ್ಣ ಉಡುಪಿಗೊಡೆಯ ಕೃಷ್ಣ 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 ಎನ್ನುಡೆಯ ಕೃಷ್ಣ ಜಗದೊಡೆಯ ಶ್ರೀಕೃಷ್ಣ ಉಡುಪಿಗೊಡೆಯ ಕೃಷ್ಣ ಒಂದು ಬಾರಿ ಜೋರಾದ ಕೈ ಚಪ್ಪಾಳೆ ನಮ್ಮ ವಾದ್ಯವರಿಂದ. ಥ್ಯಾಂಕ್ ಯು. ನೀವು ಎಷ್ಟು ಬೇಕಾದರೂ ಕೊಳಲು ಓದಿ, ರಾಧೆ ಮೊಬೈಲ್ ನೋಡಿಕೊಂಡೇ ಭಾಗಿಯಾದೀತು. ನೀವೇನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಲ್ಲ. ಅಂದರೆ ಕಾಲ ಬದಲಾಗಿದೆ. ನಮ್ಮಲ್ಲೆಲ್ಲ ಹೇಗೆ ಅಂದರೆ ನಾವೆಲ್ಲ ಚರಿತ್ರೆ ತಿಳ್ಕೊಂಡ ಹಾಗೆ ಏಕಕಾಲದಲ್ಲಿ 16,000 ಗೋಪಿಕೆಯರೊಂದಿಗೆ ಸಂಸಾರ ಹೊಡಿದ್ದಂತೆ ಕೃಷ್ಣ. ಯಾರು? ಶ್ರೀಕೃಷ್ಣ. 16,000 ಗೋಪಿಕೆಯರೊಂದಿಗೆ. ಇಲ್ಲಿ ನಾವು ಒಂದು ಮುಂಗೋಪಿಯೊಟ್ಟಿಗೆ ಜೀವನ ಮಾಡಲಿಕ್ಕೆ ಒದ್ದಾಡ್ತಾ ಇದ್ದೇವೆ. ಕಾಲ ಬದಲಾಗಿ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳೋದಕ್ಕೆ. ಅದಕ್ಕೆ ಬಲ್ಲವರು ಹೇಳುವಂತಹದ್ದು, ಕಾಮಿಸಿದರೆ ಗೋಪಿಕೆಯರ ಹಾಗೆ ಶ್ರೀಕೃಷ್ಣನನ್ನು ಕಾಮಿಸು, ಪ್ರೀತಿಸಿದರೆ ಅರ್ಜುನನ ಹಾಗೆ ಪ್ರೀತಿಸು, ಸ್ನೇಹಿಸು, ದ್ವೇಷಿಸುವುದಾದರೆ ಕಂಸನ ಹಾಗೆ ದ್ವೇಷಿಸು ಅಂತ. ದೇವರನ್ನು ನೀವು ದ್ವೇಷಿಸಿದರೂ ಮೋಕ್ಷವೇ. ಎಲ್ಲ ಪ್ರಸಂಗಗಳನ್ನು, ಕಥಾ ಪ್ರಸಂಗಗಳನ್ನು ನೋಡಿ ದೇವರ ಕೈಯಿಂದ ಸತ್ತವನಿಗೆ ಮೋಕ್ಷ ಪ್ರಾಪ್ತಿಯೇ. ಅದಕ್ಕಾಗಿ ಅಡ್ಡಗೋಡ ಮೇಲೆ ದೀಪ ಇಟ್ಟಾಗೆ ನಾವು ಇಡಬಾರ್ದು. ನಂಬಿದರೆ ದೇವರನ್ನು ನಂಬಲೇಬೇಕು. ದ್ವೇಷಿಸುವುದಾದರೆ ದ್ವೇಷಿಸಬಹುದು, ಕೆಲವರು ಹಾಗಲ್ಲ. ಒಳ್ಳೆಯದಾದರೆ ಅಜ್ಜಿ ಪುಣ್ಯ, ಹಾಳಾದರೆ ದೇವರಿಗೆ ಶಾಪ ಇಟ್ಟರು. ಆ ರೀತಿಯ ಬದುಕು ನಮ್ಮದಾಗಬಾರ್ದು. ಒಂದು ನಂಬಿಕೆಯ ಆಧಾರದಲ್ಲಿ ಈ ಪ್ರಪಂಚ ನಿಂತಿರುವಂಥದ್ದು. ನಂಬಿಕೆ ಸಾಧಾರಣ ಹೇಗೆ ಅಂತಂದರೆ, ಒಬ್ಬನಿಗೆ ಎಣ್ಣೆ ಬೇಕಾಯ್ತಂತೆ, ಗಾಣಕ್ಕೆ ಹೋದ, ಇಲ್ಲಿ ಶುದ್ಧ ತೆಂಗಿನೆಣ್ಣೆ ದೊರೆಯುತ್ತದೆ ಅಂತ ಹೋಗುವಾಗ ಎತ್ತು ಸುತ್ತುತ್ತಾ ಉಂಟು, ಗಾಣದಲ್ಲಿ ಎಣ್ಣೆ ಬೀಳ್ತಾ ಉಂಟು, ಗಾಣದ ಯಜಮಾನ ಇಲ್ಲ. ಇವನಿಗೆ 5 ಲೀಟರ್ ಎಣ್ಣೆ ಬೇಕು. ಬಾಗಿಲು ಶಬ್ದ ಮಾಡಿದ, ಸೆಕೆ ತಡಿಲಿಕ್ಕಾಗದೆ ಫ್ಯಾನ್ ಅಡಿಯಲ್ಲಿ ಕೂತಿದ್ದಾನೆ ಗಾಣದ ಯಜಮಾನ. ಒಂದು 5 ಲೀಟರ್ ಎಣ್ಣೆ ಕೊಡಿ, ದುಡ್ಡು ಕೊಟ್ಟು ಎಣ್ಣೆ ತಗೊಂಡು ಬರಬೇಕಾ ಬೇಡ?
ಸ್ವಲ್ಪ ದೂರ ಬರುವಾಗ ಸಂಶಯ ಬಂತಂತೆ ಅವನಿಗೆ, ಅಲ್ಲ ಈ ಪುಣ್ಯಾತ್ಮ ಮನೆ ಒಳಗೆ ಕೂತಿದ್ದಾನೆ, ಎತ್ತು ಸುತ್ತುತ್ತಾ ಉಂಟು, ಗಾಣ ತಿರುಗುತ್ತಾ ಉಂಟು, ಎಣ್ಣೆ ಬೀಳ್ತಾ ಉಂಟು ಅಂತ ಅವನಿಗೆ ಹೇಗೆ ಗೊತ್ತಾಗ್ತದೆ ಕೇಳುವಂತ ವಾಪಸ್ ಹೋದ. ಅಲ್ಲ ಸ್ವಾಮಿ, ನೀವು ಮನೆಯೊಳಗೆ ಫ್ಯಾನ್ ಅಡಿಯಲ್ಲಿ ಕೂತಿದ್ದೀರಿ, ನಿಮ್ಮ ಎತ್ತು ತಿರುಗುತ್ತಾ ಉಂಟು, ಎಣ್ಣೆ ಬೀಳ್ತಾ ಉಂಟು, ನಿಮಗೆ ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದಂತೆ. ಅದಕ್ಕೆ ಅವರು ಹೇಳಿದರು, ನಾನೆಂತ ಪೆದ್ದನ, ಎತ್ತಿನ ಕುತ್ತಿಗೆಗೆ ಗಂಟೆ ಕಟ್ಟಿದ್ದೇನೆ, ತಿರುಗುವಾಗ ಡಣ್ ಡಣ್ ಅಂತ ಶಬ್ದ ಬರ್ತದೆ ಅಂತ. ಇವತ್ತು ದುಡ್ಡು ಕೊಟ್ಟು ಎಣ್ಣೆ ತಗೊಂಡು ಬರಬೇಕೋ ಬೇಡ, ಅವನಿಗೆ ಪುನಃ ಸಂಶಯ ಬಂತು. ಅಂಗಳದ ಕುಡಿಗೆ ಬರುವಾಗ ಪುನಃ ಹೋದಂತ. ಅಲ್ಲ, ನಿಮ್ಮ ಎತ್ತು ನಿಂತಲ್ಲಿಯೇ ತಲೆ ಆಡಿಸಿ ಗಂಟೆ ಡಣ್ ಡಣ್ ಮಾಡಿದರೆ ನೀವೇನು ಮಾಡ್ತೀರಿ ಅಂತ ಕೇಳಿದಂತೆ. ಅದಕ್ಕೆ ಅವ ಹೇಳಿದಂತೆ, ನನ್ನ ಎತ್ತಿನ ಮೇಲೆ ನನಗೆ ನಂಬಿಕೆ ಉಂಟು, ಎತ್ತಿಗೆ ನನ್ನ ಮೇಲೆ ನಂಬಿಕೆ ಉಂಟು ಅಂತ. ನಂಬಿಕೆ ಅಂತ ಹೇಳುವಂಥದ್ದು ಯಾರೂ ನಮ್ಮನ್ನು ಪ್ರಶ್ನೆ ಮಾಡುವಾಗಿಲ್ಲ. ನಾವು ದೇವರನ್ನು ಆರಾಧಿಸ್ತೇವೆ, ಆ ನಂಬಿಕೆಯ ಆಧಾರದಿಂದಲೇ ನಾವು ಬದುಕುತ್ತಾ ಇದ್ದೇವೆ ಅಂತಂದರೆ ನಮ್ಮ ನಂಬಿಕೆಗೆ ಅಡ್ಡ ಸವಾಲು ಹಾಕಲಿಕ್ಕೆ ಯಾರೂ ಇಲ್ಲ. ಅವರವರ ಎಕ್ಸ್ಪೀರಿಯನ್ಸ್ ಅವರವರಿಗೆ. ಕಾರ್ಯಕ್ರಮ ಮುಂದುವರಿತಾ ಇದೆ ಬಂಧುಗಳೇ. ಈಶ್ವರನ ಆರಾಧನೆಯೊಂದಿಗೆ ಮತ್ತೆ ವೇದಿಕೆಯಲ್ಲಿ ಜನ್ಯಪ್ರಸಾದ್ ಅನಂತಾಡಿ. ಡಂಗೂರು 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 ಡಂಗೂರು
ವಯ್ಯಾರಿ ಮಾಸಿವ ಡಂಗುರುಮಾ ವಯ್ಯಾರಿ ಮಾಸಿವ ಡಂಗುರುಮಾ ವಯ್ಯಾರಿ ಮಾಸಿವ ಡಂಗುರುಮಾ టంగురు టంగురు టంబరు నాద ప్రియుడు దేవరికి ఉళ్ళ దేవ దేవుడు దేవరికి ఉళ్ళ దేవ దేవుడు పార్వతమన్న కోరిన సకుడు టంగురు 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 మా శివ వయ్యారి మాది టంగురు మా టంగురు 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 మా శివ వయ్యారి మా శివ టంగురు మా ఓం నమ శివ ఓంకార మా శివ శంకర గౌరీ మకచ్చుడు మా టంగురు 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 మా శివ వయ్యారి మా శివ టంగురు మా టంగురు 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 మా శివ వయ్యారి మా శివ టంగురు మా 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 ಒಂದು ಕ್ಲಾಸ್ ರೂಮಿನ ಅಟ್ಮಾಸ್ಫಿಯರ್ ಇಂಥ ಜಾಗದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಸುಸಂಸ್ಕೃತ ರೀತಿಯಲ್ಲಿ ಇಷ್ಟು ಜನ ಕುಳಿತಿದ್ದೀರಿ, ಅಲ್ಲಿ ಊಟ ಮಾಡ್ತಾ ಇದ್ದಾರೆ, ಜೊತೆಯಾಗಿ ಎರಡು ಕೆಲಸಗಳು ಒಟ್ಟಿಗೆ ಆಗೋದಿಲ್ಲ. ಆದ್ದರಿಂದ ಈ ಸಂಗೀತ ಅಂತ ಹೇಳುವಂಥದ್ದು ನಮ್ಮ ಪ್ರಶಾಂತ್ ಮತ್ತು ಬಳಗದವರು, ಧ್ವನಿಯ ಸುಬ್ಬಂದದವರು ಎಲ್ಲಿ ತನಕ ಕೇಳಿಸ್ತಾರ ಅಲ್ಲಿ ತನಕ ಜನ ಕೇಳ್ತಾ ಇದ್ದಾರೆ ಅಂತಲೇ ನಮ್ಮ ಭಾವನೆ. ಸಂಗೀತ ಇರುವುದೇ ಹಾಗೆ, ಸುಮ್ಮನೆ ಕುಳಿತು ಸರ್ತ ಕುಳಿತು ಕೇಳಬೇಕಾದ ಅನಿವಾರ್ಯತೆ ಸಂಗೀತ ಇಲ್ಲ. ಹಳೆ ಕಾಲದಲ್ಲಿ ನಮ್ಮಲ್ಲಿ ರೇಡಿಯೋ ಇರಲಿಲ್ಲ, ರೇಡಿಯೋ ಇದ್ದದ್ದು ಒಂದೇ, ಅದು ಒಂದೇ ಕಡೆ ಬೊಬ್ಬೆ ಹೊಡಿತಾ ಇರ್ತದೆ. ಮನೆ ಮಂದಿಗೆಲ್ಲ ಅದೇ ಆಗಬೇಕು, ಅಡಿಗೆ ಕೋಣೆಯಿಂದ ಹಿಡಿದು ದೇವರ ಕೋಣೆ ತನಕ ಎಲ್ಲ. ಅಲ್ಲಿಂದ ಪ್ರಾರ್ಥನೆ, ಅಲ್ಲಿಂದ ಸ್ಟಾರ್ಟಿಂಗ್ ವಂದನ ಸುರಾಯಿತು ಅಂದರೆ ಅಕ್ಕ ಕೇಳವ್ವ ಕನಸ ಕಂಡೆಯಿಂದ ಸುರಾಗುವುದು. ಅಕ್ಕ ಕೇಳವ್ವ ನಾನೊಂದ ಕನಸ, ಅದು ಉತ್ತರಾದಿ ಸಂಗೀತ ಅಲ್ಲ. ಒಂದು 3 ನಿಮಿಷ ಅದೇ ಇರ್ತದೆ. ಒಂದೋ ಇವರಿಗೆ ಪದ್ಯ ಮರೆತು ಹೋಗಿದೆ, ತಪ್ಪಿದ್ರೆ ಇಷ್ಟೇ ಬರುವುದು ಅಂತ ಲೆಕ್ಕ ಹಾಕ್ಲಿಕ್ಕಾಗುವಾಗ ವಂದನ ಪ್ರಸಾರವಾಯಿತು ಅಂತ ಅಲ್ಲಿಗೆ ಮುಗೀತದೆ. ರೇಡಿಯೋದೆಲ್ಲ ಹಾಗೆ. ಈಗ ಹಾಗಲ್ಲ, ಈಗ ಟಿ ವಿಯಲ್ಲಿ ಒಂದು ಎಷ್ಟು ಚಾನಲ್ಗಳು, ಕೂತುಕೊಳ್ಳೋದು, ಒತ್ತುದು, ಲಾಸ್ಟಿಗೆ ಅಡ್ವರ್ಟೈಸ್ ಮಾತ್ರ ನೋಡೋದು, ಯಾವುದನ್ನು ಸರಿಯಾಗಿ ನೋಡಲಿಕ್ಕಿಲ್ಲ. ಈಗ ಈ ಸಂಗೀತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ನಮ್ಮದು ಯಾವ ರೀತಿ ಅಂತ ಹೇಳಿದರೆ, ಊಟ ಮಾಡ್ತಾ ಅವರು ಕೇಳ್ತಾ ಇರ್ತಾರೆ, ತಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಬಾಯಲ್ಲಿ ಆಗಿಯುವಾಗ ಸಹ ಒಂದು ರಿದಮ್ ಸರಿಯಾಗಿ ಆಗಿದ್ದಾರೆ. ನೀವು ನೋಡಿ, ಒಬ್ಸರ್ವ್ ಮಾಡಿ ನೋಡಿ, ಸಂಗೀತಕ್ಕಿರುವ ತಾಕತ್ತದು. ಜಗದೀಶ್ ಆಚಾರ್ಯ ಅವರು ಹೋದಲ್ಲೆಲ್ಲ ನಾವು ಹೋಗ್ತೇವೆ ಕಾರ್ಯಕ್ರಮ ಕೊಡಲಿಕ್ಕೆ. ನಮಗೊಂದು ಖುಷಿ ಏನಂದರೆ, ಕಲಾಮಾತೆ ಸರಸ್ವತಿ ನಮಗೊಂದು ಅನುಗ್ರಹ ಕೊಟ್ಟಿದ್ದಾಳೆ. ನೀವು ಯಾರೂ ನಮಗೆ ಗೊತ್ತಿಲ್ಲ, ನಿಮ್ಮ ಹೆಸರು ನಮಗೆ ಗೊತ್ತಿಲ್ಲ, ಆದರೆ ಒಂದು 2-2.5 ಗಂಟೆಗಳ ಕಾಲ ಒಂದು ಏಕಾಗ್ರತೆಯಿಂದ ಒಂದು ವೇದಿಕೆ, ಒಂದು ಸಭಾಂಗಣಕ್ಕೆ ತಕ್ಕ ಮರ್ಯಾದೆ ರೂಪದಲ್ಲಿ ನಾವು ನೀವು ಒಂದಾಗಿರುವಂಥ ಒಂದು ಅವಕಾಶವನ್ನು ಆ ಕಲಾಮಾತೆ ಸರಸ್ವತಿ ಕೊಟ್ಟಿದ್ದಾಳೆ ಅಂತ ನಮಗೊಂದು ಖುಷಿ. ನಿಮ್ಮಂಥ ಪ್ರೇಕ್ಷಕ ವರ್ಗಕ್ಕೆ ವಂದನೆಗಳು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ.
ಮೂಲ ಗಣಪತಿ ಭಗವಾನೇ ಶರಣಂ ಸ್ಕಂದನೆ ಸಿಂಗಾರವೇಲನೆ ಶರಣಂ ಅನ್ನೈ ಮಾದಿಗಪುರತಮ್ಮ ದೇವಿಯೇ ಶರಣಂ ಹರಿಹರ ಅಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಲೆ ಮಣಿಕಂಠನ್ ಸನ್ನಿಧಾನ ಮಾಮಲೆ ಶಬರಿಲೆ ಮಣಿಕಂಠನ್ ಸನ್ನಿಧಾನಂ ಮಾಮೆರು ಭಕ್ತರ್ಗಳು ಮಣಗಿಡುಂ സന്നിധാനം ഓമകൻ കുടികൊണ്ടു കുരൈതീർക്കും സന്നിധാനം പൂകൾ മൈതനിൽ ഉണ്ണി സന്നിധാനം മാമലെ ശബരിൽ മണികണ്ഠൻ സന്നിധാനം സന്നിധാനം അയ്യപ്പൻ സന്നിധാനം സന്നിധാനം അയ്യപ്പൻ സന്നിധാനം പതിനെട്ട് പടിമേല് വിളങ്ങിടും സന്നിധാനം പതിനെട്ട് പടിമേല് വിളങ്ങിടും സന്നിധാനം വിധിയെ മാറ്റി വയ്ക്കും വീരനിൻ സന്നിധാനം കവലയ പോയിടും ഗണപതി സന്നിധാനം കവലയ പോയിടും ഗണപതി സന്നിധാനം അവനിയെല്ലാം കാക്കും അയ്യപ്പൻ സന്നിധാനം മാമലൈ ശബരിയിൽ മണികണ്ഠൻ സന്നിധാനം സന്നിധാനം അയ്യപ്പൻ സന്നിധാനം സന്നിധാനം അയ്യപ്പൻ സന്നിധാനം നാദരിൻ സന്നിധാനം ബാബരിൻ സന്നിധാനം നാദരിൻ സന്നിധാനം ബാബരിൻ സന്നിധാനം നാടെല്ലാം നമ്മയെന്തും കെട്ടിപ്പാർക്കും സന്നിധാനം മാളികை പുരത്തമ്മനിൻ മണങ്ങവർ സന്നിധാനം മാളികை പുരത്തമ്മനിൻ മണങ്ങവർ സന്നിധാനം നാളെല്ലാം നമ്പിക്കை ஒளி வீசும் சன்னிதானம் நாளெல்லாம் நம்பிக்கை ஒளி வீசும் சன்னிதானம் மாமலை ശബരിയിലെ മണികണ്ഠൻ സന്നിധാനം മാമെരു ഭക്തർകളും മണങ്ങിടും സന്നിധാനം പൂമകൻ കുടികൊണ്ടു കുരൈതീർക്കും സന്നിധാനം പൂമകൾ നൽകനിൽ പുണ്യ സന്നിധാനം സന്നിധാനം അയ്യപ്പൻ സന്നിധാനം സന്നിധാനം അയ്യപ്പൻ സന്നിധാനം സന്നിധാനം അയ്യപ്പൻ സന്നിധാനം ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಪ್ರಕಟಣೆ, ನಿಜವಾಗಿಯೂ ಇದು ಪ್ರಕಟಿಸದಿದ್ದರೂ ಜನರಿಗೆ ಗೊತ್ತಾಗುವಂಥ ವಿಷಯ. ಆದರೆ ಇಲ್ಲಿ ಕಾರ್ಯಕರ್ತರು ಬಂದು ನನ್ನ ಹತ್ರ ಹೇಳಲಿಕ್ಕೆ ಹೇಳಿದ್ದಾರೆ, ಸಾಕಷ್ಟು ಜನ ಅಲ್ಲಿ ಹಿಂಬದಿದ್ದಾರೆ ಅಂತ ಹೇಳಿದರು. ಇಲ್ಲಿ ಹಾಗೆ ಸಾಕಷ್ಟು ಬಫೆ ಕೌಂಟರ್ಗಳು ಕೂಡ ಇದೆ. ಅನ್ನಪ್ರಸಾದ ವ್ಯವಸ್ಥಿತವಾಗಿ ನಡೀತಾ ಇದೆ. ದಯವಿಟ್ಟು ಗಮನಕ್ಕೆ ಬಾರದೇ ಇದ್ದವರು, ನನ್ನ ಧ್ವನಿ ಕೇಳ್ತಾ ಇದೆ ಅಂತ ಆದರೆ ನಮ್ಮ ಸಭಾಂಗಣದಲ್ಲಿ ಬಫೆ ವ್ಯವಸ್ಥೆ ಕೌಂಟರ್ಗಳು ಓಪನ್ ಆಗಿದೆ. ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಭಕ್ತಾದಿಗಳ ಹತ್ರ ಕೇಳಿಕೊಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ನನಗೊಂದು ಖುಷಿ ಕೊಡುವಂಥ ವಿಚಾರ, ಕೋವಿಡ್ ಸಮಯದಲ್ಲಿ ಕಾರ್ಯಕ್ರಮ ಇರಲಿಲ್ಲ. ಎಷ್ಟೋ ಕಾರ್ಯಕರ್ತರಿಗೆ, ಕಲಾವಿದರಿಗೆ ಕಾರ್ಯಕ್ರಮ ಇರಲಿಲ್ಲ.
ಆ ಸಂದರ್ಭದಲ್ಲಿ ಜಗದೀಶ್ ಆಚಾರ್ಯವರು ಪ್ರಾರಂಭಕ್ಕೆ ಯೂಟ್ಯೂಬ್ನಲ್ಲಿ ಹಾಡು ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಇಂದು ಆ ಕಾಲದಲ್ಲಿ ಜಗದೀಶ್ ಆಚಾರ್ಯ ಪುತ್ತೂರು ಅಂತ ಫುಲ್ಲು ಒತ್ತಬೇಕಾಗಿತ್ತು ಬರಬೇಕಿದ್ರೆ. ಈಗ ನೀವು ನೋಡಿ, ಯೂಟ್ಯೂಬಿಗೆ ನೀವು ಹೋಗಿ ನೋಡಿ, ಬರೀ ಜೆ ಅಂತ ಕೊಟ್ಟರೆ ಪ್ರಾರಂಭಕ್ಕೆ ಜಗದೀಶ್ ಆಚಾರ್ಯವರ ಹೆಸರಲ್ಲಿ ಹಾಡಿದಂಥ ಹಾಡುಗಳು ಸಾಕಷ್ಟು ಯೂಟ್ಯೂಬಲ್ಲಿ ನಮಗೆ ಸಿಗ್ತಾ ಇದೆ. ಇದು ಅವರು ಹಾಡಿದ್ದಾರೆ ಅಂತ ಹೇಳೋ ವಿಚಾರ ನಾನು ಹೇಳೋದಲ್ಲ, ನಿಮ್ಮಂಥ ಅಭಿಮಾನಿಗಳಿಂದ ಇದು ಸಾಧ್ಯ ಆಯಿತು. 1 ಕೋಟಿಗೂ ಹೆಚ್ಚು ಜನ ಒಂದು ಹಾಡನ್ನು ವೀಕ್ಷಿಸ್ತಾರೆ ಅಂತಂದರೆ ಅದು ನಮ್ಮ ದಕ್ಷಿಣ ಕನ್ನಡದ ಪರಶುರಾಮ ಸೃಷ್ಟಿಯ ಒಬ್ಬ ಕನ್ನಡದ ಕಲಾವಿದನಿಗೆ ಸಂದಿದ ಗೌರವ ಅಂತ ಪ್ರಾಮಾಣಿಕವಾಗಿ ನಾನು ಭಾವಿಸ್ತೇನೆ. ಅದಕ್ಕೆಲ್ಲ ಕಾರಣೀಕರ್ತರು ನೀವು. ಅಂತ ಒಂದು ಹಾಡು ಈಶನಿನ್ನ ಚರಣ ಭಜನೆ ನಿಮ್ಮ ಅಪೇಕ್ಷೆ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಸರ್, ಒಂದು ಬಾರಿ ಇವರಿಗೆ ಒಂದು ಕೈ ಚಪ್ಪಾಳೆ ಕೊಡಬೇಕು. ಯಾಕಂತ ಹೇಳಿದ್ರೆ ಮೊದಲಿಂದ ಇಷ್ಟೊತ್ತು ನನಗೆ ಕೂತಿದ್ದಾರೆ. ಎಲ್ಲರ ಪರವಾಗಿ ನಾನು ಒಬ್ಬನೇ ಕೊಡ್ತೇನೆ. ಹುಟ್ಟಿಸಲೇಬೇಡ ಇನ್ನು, ಹುಟ್ಟಿಸಿದಕ್ಕೆ ಪಾಲಿಸಿನ್ನು ಕೃಷ್ಣ. ಹುಟ್ಟಿಸಲೇಬೇಡ ಇನ್ನು, ಹುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀ ಕೃಷ್ಣನೇ. ಕೃಷ್ಣ 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 ಕೃಷ್ಣ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶರಣು ಹೊಕ್ಕಿನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಶರಣು ಹೊಕ್ಕಿನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಶೋಧಿಸಿನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವಿನಗೆ. ಶೋಧಿಸಿನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವಿನಗೆ. ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ.
ಎಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ. ಎಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ. ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಡೆ. ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಡೆ. ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ. ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನೋ. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಸಂಚಿತಾರ್ಥ ಪಾಪಗಳನ್ನು ಕೆಂಚಿತಾರ್ಥ ಪೀಡೆಗಳನ್ನು ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ಅಚ್ಯುತ. ಸಂಚಿತಾರ್ಥ ಪಾಪಗಳನ್ನು ಕೆಂಚಿತಾರ್ಥ ಪೀಡೆಗಳನ್ನು ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ಅಚ್ಯುತ. ಹುಟ್ಟಿಸಲೇಬೇಡ ಇನ್ನು ಹುಟ್ಟಿಸಿದಕ್ಕೆ ಪಾಲಿಸಿನೋ. ಹುಟ್ಟಿಸಲೇಬೇಡ ಇನ್ನು ಹುಟ್ಟಿಸಿದಕ್ಕೆ ಪಾಲಿಸಿನೋ. ಇಷ್ಟು ಮಾತ್ರ ಬೇಡಿ ಕೊಂಬೆ ಶ್ರೀ ಕೃಷ್ಣನೇ. ಇಷ್ಟು ಮಾತ್ರ ಬೇಡಿ ಕೊಂಬೆ ಶ್ರೀ ಕೃಷ್ಣನೇ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನೋ. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಭಕ್ತಿಯಿಂದ ಸಲಹುತ್ತಿರುವ ಕರ್ತೃ ಕೇಶವ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಭಕ್ತಿಯಿಂದ ಸಲಹುತ್ತಿರುವ ಕರ್ತೃ ಕೇಶವ. ಮರೆಯದಲೇ ಹರಿಯ ನಾಮ ಬರೆದು ಓದಿ ಬೇಡವರಿಗೆ. ಮರೆಯದಲೇ ಹರಿಯ ನಾಮ ಬರೆದು ಓದಿ ಬೇಡವರಿಗೆ ಕರೆದು ಮುಕ್ತಿ ಕೊಡುವ ನಿಲೆಯಾದಿ ಕೇಶವ. ಕರೆದು ಮುಕ್ತಿ ಕೊಡುವ ನಿಲೆಯಾದಿ ಕೇಶವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಕೃಷ್ಣ
ಈ ಒಂದು ವಾರದ ಹಿಂದೆ ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ. ನಮ್ಮಲ್ಲಿ ಒಬ್ಬರು ಆತ್ಮೀಯರು ಬಂದರು, ಭಾರಿ ಆತ್ಮೀಯರು, ಮುಚ್ಚುಮರೆ ಏನು ಇಲ್ಲದೆ ಇರುವಂಥ ವ್ಯಕ್ತಿ ಮನೆಗೆ ಬಂದರು. ಕುಡಿಲಿಕ್ಕೆ ಏನಾದರೂ ಮಾಡಿ ಕೊಡಬೇಕಲ್ಲ, ಹಾಗೆ ಒಂದು ಲಿಂಬು ಜ್ಯೂಸ್ ಮಾಡಿಕೊಡುವಂಥ ಅಂದಾಜು ಮಾಡಿ ಒಳ್ಳೆ ಖಡಕ್ ಇರಲಿ ಅಂತ ನಿಂಬೆ ಹುಳಿ ಹಿಂಡಿದೆ, ನೀರು ಹಾಕಿದೆ, ಅದಕ್ಕೆ ಸ್ವಲ್ಪ ಸೋಡವೂ ಸೇರಿಸಿದೆ, ಸಕ್ಕರೆಯೂ ಹಾಕಿದೆ. ಅಷ್ಟಾಗ ಒಂದು ಫೋನ್ ಬಂತು. ಈ ಫೋನ್ ಹಿಡ್ಕೊಂಡು ಮಾತಾಡ್ತಾ ಇದ್ದಾಗೆ ನಿಂಬು ಜ್ಯೂಸ್ ಕೊಟ್ಟೆ. ಆ ಮನುಷ್ಯ ಕುಡಿದ ಮೇಲೆ ಮುಖ ಕೈ ಮಾಡಿದ. ಅಲ್ಲ ಮಾರೆ, ನೀನು ನಿಂಬು ಜ್ಯೂಸ್ ಮಾಡಿ ಕೊಟ್ಟಿದ್ದಕ್ಕೆ ಸಕ್ಕರೆ ಹಾಕ್ಲಿಕ್ಕಿಲ್ವೋ ಕೇಳಿ. ಸಕ್ಕರೆ ನಾನೇ ಹಾಕಿದ್ದು, ನನಗೆ ಸರಿ ನೆನಪುಂಟು. ಸಕ್ಕರೆ ಹಾಕಿದ್ದೇನೆ, ನಿನಗೇನು ಬಾಯಿಗೆ ರುಚಿ ಇಲ್ಲೋ, ಹಾಕಿದ್ದೇನೆ ಅಂತ ನಾನು, ಹಾಕಲಿಲ್ಲ ಅಂತ ಅವ. ತಪ್ಪ ಒಂದು ಇಲ್ಲ ನಂದು ಇಲ್ಲ, ಬಂದ ಫೋನ್ ಇದು ಮಿಸ್ಟೇಕ್. ಈ ಸಕ್ಕರೆ ಕರಡಲಿಕ್ಕೆ ಮರೆತು ಹೋಗಿದೆ. ಹಾಗೆ ನೀವು ಇದ್ದೀರಿ, ನಾನು ಇದ್ದೇನೆ. ಹಾಡುಗಳನ್ನು ಕೇಳ್ತಾ ಇದ್ದೀರಿ, ಊಟ ಮಾಡುವವರು ಕೇಳ್ತಾ ಇದ್ದಾರೆ, ಸಕ್ಕರೆಯೂ ಹಾಕಿದ್ದೀರಿ. ಕರಡಲಿಕ್ಕೆ ಸ್ವಲ್ಪ ಮರೆತು ಹೋಗ್ತದೆ. ಅದು ಕರಡಬೇಕಾದಲ್ಲಿ ನಮ್ಮ ಹೃದಯದಲ್ಲಿರುವ ಭಾವನೆಗಳು ವ್ಯಕ್ತವಾಗಬೇಕಾದಲ್ಲಿ ಕೈಯಲ್ಲಿ, ಚಪ್ಪಾಳೆಯಲ್ಲಿ. ಅದು ಬಂದಾಗ ಅದಕ್ಕೊಂದು ಕಾರ್ಯಕ್ರಮ ತೃಪ್ತಿ ಆಯಿತು ಅಂತ ಲೆಕ್ಕ. ಇಲ್ಲಿ ಉಲಿಯುವ ಕೊರಳುಂಟು, ನುಡಿಸುವ ಬೆರಳುಂಟು, ಬಡಿಸುವ ಕರಳುಂಟು, ಮತ್ತು ಚಪ್ಪಾಳೆ ಹೊಡಿಲಿಕ್ಕೆ ನಮಗೇನು ಅಲ್ವಾ, ಅಷ್ಟೇ ಅಲ್ಲ ಇರುವಂಥದ್ದು. ಒಂದು 2.5-3 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಒಂದು ಆತ್ಮೀಯ ವಾತಾವರಣದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಭೋಜನ ಆಗ್ತಾ ಇರುವಾಗ ಶ್ರೀಕೃಷ್ಣ ಪರಮಾತ್ಮ, ಸ್ವಾಮಿ ವಿವೇಕಾನಂದರು ಎಲ್ಲರೂ ಹೇಳಿದ್ದದೇ, ಹಸಿವೆ ಹೊಟ್ಟೆಯಲ್ಲಿ ಧಾರ್ಮಿಕ ಪ್ರವಚನ ಮಾಡಲೇಬಾರದಂತ. ಇಲ್ಲದೇ ಇದ್ದ ಸಿಟ್ಟು ಬರ್ತದೆ ಭಕ್ತರೇ ಆದರೂ ಕೂಡ. ಹೊಟ್ಟೆ ತುಂಬಿರಬೇಕು, ಮನಸ್ಸಲ್ಲಿ ಶಾಂತಿ ಇರಬೇಕು. ಅಷ್ಟಾಗುವಾಗ ಮನಸ್ಸಲ್ಲಿರುವಂಥ ಎಲ್ಲ ವಿಚಾರಗಳು ಆಚೆ ಬರಬೇಕು, ಪರಸ್ಪರ ವಿನಿಮಯ ಆಗಬೇಕು. ಅಂಥ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಮ್ಮ ಉಸಿರಲ್ಲಿ ಶ್ರೀರಾಮ, ನಮ್ಮ ದೇಹದಲ್ಲಿ ಶ್ರೀರಾಮ, ನಮ್ಮ ದೇಶದ ಪ್ರಧಾನಮಂತ್ರಿ ಈಗಿನ ಪ್ರಧಾನಿಯ ಅವಧಿಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ನೆಲೆ ನಿಂತ ಹೊತ್ತಲ್ಲಿ ನಾವು ನೀವು ಜೊತೆಯಾಗಿ ರಾಮಸ್ಮರಣೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ, ಶ್ರೀರಾಮನ ಸ್ತುತಿಯೊಂದಿಗೆ. कृष्णचंद्र की, गौरीपति चंद्रचूड़ की, पवन सुत हनुमान की, गौरी पुत्र गणनाथ की, तपोवन ज्ञानानंद की, तपोवन ज्ञानानंद, सियापति रामचंद्र की, राधापति कृष्णचंद्र की, गौरीपति चंद्रचूड़ की, पवन सुत हनुमान की, गौरी पुत्र गणनाथ की, तपोवन ज्ञानानंद की, तपोवन ज्ञानानंद, सियापति रामचंद्र की जय 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 जय।
ನಾವೆಲ್ಲ ಹಾಡುವ, ಊಟ ಮಾಡುವವರು ಬೇಡ, ಊಟ ಮಾಡದೆ ಕುಳಿತವರು ಒಂದು ಬಾರಿ ಹಾಡುವ. ಎಲ್ಲ ಕಡೆ ಜಯಕರ. सियापति रामचंद्र की, राधापति कृष्ण चंद्र की, गौरीपति चंद्र चूड़ की, पवन सुत हनुमान की, गौरी पुत्र गणनाथ की, तपोवन ज्ञानानंद की, तपोवन ज्ञानानंद की, तपोवन ज्ञानानंद की, सियापति रामचंद्र की, राधापति कृष्ण चंद्र की, गौरीपति चंद्र चूड़ की, पवन सुत हनुमान की, गौरी पुत्र गणनाथ की, तपोवन ज्ञानानंद की, तपोवन ज्ञानानंद की, तपोवन ज्ञानानंद की, सियापति रामचंद्र की जय 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 जय। राम राम जय राम राम, सिया 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 राम जय 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 राम, सिया राम राम जय राम राम, सिया राम राम जय राम राम, सिया राम राम जय बोलो सियापति रामचंद्र की, बोलो राधापति कृष्ण चंद्र की, बोलो भारत माता की। ಇಹದಲ್ಲಿಯ ಸುಖಕ್ಕೂ ಪರದಲ್ಲಿಯ ಮೋಕ್ಷಕ್ಕೂ ಏಕಕಾಲದಲ್ಲಿ ಬರೀ ಎರಡಕ್ಷರದ ಮಂತ್ರ ಯಾವುದು ಅಂತ ಯೋಚನೆ ಮಾಡಿದರೆ ಇದು ನಾನು ಹೇಳಿದ ವಿಚಾರ ಅಲ್ಲ, ಸಾಕ್ಷಾತ್ ಈಶ್ವರ ದೇವರು ತನ್ನ ಮಡದಿಯಾದ ಪಾರ್ವತಿಗೆ ತಿಳಿಸಿಕೊಟ್ಟಂಥ ವಿಚಾರ. ಈ ಪ್ರಪಂಚವನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ನಾವೆಲ್ಲ ಖುಷಿ ಪಡಲಿಕ್ಕಾಗಿಯೇ ಈ ಪ್ರಪಂಚವನ್ನು ದೇವರು ಸೃಷ್ಟಿ ಮಾಡಿರ್ತಾನೆ. ಇದರಲ್ಲಿ ದುಃಖ ಪಡಲಿಕ್ಕೆ ಏನಿರಬೇಕು, ಏನು ಕಾರಣ ಇರಬಹುದು ಅಂತ ನಾವು ಯೋಚಿಸುವ ಅಗತ್ಯವೇ ಇಲ್ಲ. ಹಾಳು ಅಂತ ಯಾವುದು ಇರೋದಿಲ್ಲ ದೇವರ ಸೃಷ್ಟಿಯಲ್ಲಿ, ಹಾಳು ನಾವು ಮಾಡಿಕೊಳ್ಳೋದಷ್ಟೆ. ಈ ಲೌಕಿಕ ಪ್ರಪಂಚವನ್ನು ಎಷ್ಟು ಆಕರ್ಷಕವಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ನಮ್ಮ ಕಣ್ಣೆದುರೇ ಸಾವು ನೋವುಗಳಾದರೂ ಕೂಡ ನಾವು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಬದುಕಿಯೇ ಇದ್ದೇವೆ ಅಂತ ಯೋಚನೆ ಮಾಡುವಷ್ಟು ಆಕರ್ಷಕವಾಗಿದೆ ಪ್ರಪಂಚ. 90 ವರ್ಷ ವಯೋವೃದ್ಧರು ಒಳ್ಳೆಯ ಆರೋಗ್ಯದಲ್ಲಿ ಬದುಕಿದವರು ಅದು ಪ್ರಾಯ ಸಹಜವಾಗಿ ತೀರಿ ಹೋಗುವ ಅಂಚಿನಲ್ಲಿದ್ದಾಗ, ಮಗನಿಗೆ 60 ವರ್ಷ ಆಯಿತು, ದೊಡ್ಡ ಮಗನಿಗೆ. ಹಾಗೆ ಡಾಕ್ಟ್ರ್ ಹೇಳಿದ್ರಂತೆ, ನಿಮ್ಮ ತಂದೆಗೆ ಕಾಯಿಲೆ ಏನಿಲ್ಲ, ಸಹಜವಾಗಿ ಪ್ರಾಯ ಆಗಿದೆ, ಶರೀರದಲ್ಲಿ ಶಕ್ತಿ ಕುಂದಿದೆ, ಇನ್ನು ಮದ್ದು ಅಂತ ಏನು ಮಾಡಲಿಕ್ಕಿಲ್ಲ, ಮನೆಯಲ್ಲಿಯೇ ಜೀವ ಹೋದರೆ ಒಳ್ಳೆಯದು ಅಂತ ನಿಮಗೆ ಆಸೆ ಇದ್ದರೆ ಆಸ್ಪತ್ರೆಗೆ ಸೇರಿಸೋ ಅಗತ್ಯ ಇಲ್ಲ ಅಂತ ಹೇಳಿದಂತೆ. ಆದರೂ ಕೊನೆಯ ಆಸೆ ಏನಾದರೂ ತಂದೆ ಹತ್ರ ಇದ್ದರೆ ಏನು ಅಂತ ಕೇಳಿಬಿಡಿ ಅಂತ. ಹಾಗೆ ತಂದೆ ಹತ್ರ ಹೋಗಿ ಕೇಳಿದಂತೆ, ಅಲ್ಲ ಏನು ಆಸೆ ಇರಲಿಕ್ಕಿಲ್ಲ, ನೀವು ಒಳ್ಳೆ ರೀತಿಯಲ್ಲಿ ಬದುಕಿದ್ದೀರಿ, ಒಳ್ಳೆ ರೀತಿಯಲ್ಲಿ ಬಾಳಿದ್ದೀರಿ, ಸಮಾಜದಲ್ಲಿ ಒಳ್ಳೆ ಹೆಸರುಂಟು, ಆದರೂ ಕೊನೆಯ ಆಸೆ ಏನಾದರೂ ಇದ್ದರೆ ಡಾಕ್ಟ್ರು ಕೇಳಲಿಕ್ಕೆ ಹೇಳಿದ್ದಾರೆ ಅಂತ ಹೇಳುವಾಗ ಮಗನ ಹತ್ರ ಅಜ್ಜ ಹೇಳಿದಂತೆ, ಡಾಕ್ಟ್ರನ್ನೊಂದು ಬೇರೆ ಮಾಡಲಿಕ್ಕಾಗ್ತದ ನೋಡು ಮಗ ಅಂತ ಹೇಳಿದಂತೆ. ಇದು ಜೀವನದಲ್ಲಿರುವ ಆಸೆ. ತಂದೆ ಆಸೆ ಪೂರೈಸಬೇಕಲ್ಲ. ಇವ ಇನ್ನೊಂದು ಡಾಕ್ಟ್ರ್ ಹತ್ರ ಹೋದ. ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗುವಾಗ ಅವ್ರು ಹೇಳಿದ್ರಂತೆ, ನೀವು ಮೊದಲು ಹೋದ ಡಾಕ್ಟ್ರು ಮತ್ತು ನಾನು ಒಂದೇ ಕ್ಲಾಸಲ್ಲಿ ಕಲ್ತದ್ದು, ಕ್ಲಾಸ್ಮೇಟ್ ನಾವು. ಅವ ಎದುರು ಬೆಂಚು, ನಾನು ಹಿಂದಿನ ಬೆಂಚು, ಮಾರ್ಕು ಕೂಡ ಒಂದೇ ನಮಗಿಬ್ಬರಿಗೆ, ಪಾಸ್ ಆದದ್ದು ಅದೇ ವರ್ಷ. ಇನ್ನು ಅವ್ರು ಹೇಳಿದ ಮೇಲೆ ನಾನು ಕೊಡಲಿಕ್ಕೆ ಅಂತ ಏನಿಲ್ಲ ಅಂತ. ಇಲ್ಲ ಇಲ್ಲ, ಅವರು ಈಗ ಹೇಳಿದ್ದಾರೆ, ನಿಮ್ಮನ್ನೇ ನಂಬಿ ಬಂದಿದ್ದೇನೆ ಅಂತ ಹೇಳುವಾಗ 2 ಮಾತ್ರೆ ಕೊಟ್ಟಂತೆ. ಅಜ್ಜನ ಹತ್ರ ಹೇಳಿದ್ರಂತೆ, ಒಂದು ಈಗ ಸಾಧ್ಯ ಆದರೆ ತಿನ್ನಿ, ಇನ್ನೊಂದು ಬೆಳಿಗ್ಗೆ ಎದ್ರೆ ತಿನ್ನಿ ಅಂತ ಹೇಳಿದಂತೆ. ಇಷ್ಟೇ ವ್ಯತ್ಯಾಸ. ಮನುಷ್ಯನ ಜೀವನ ಅಂದರೆ ಹಾಗೆ. ಅದಕ್ಕಾಗಿ 3 ದಿವಸದ ಬಾಳಲ್ಲಿ ಯಾರ್ಯಾರ ಹತ್ರವೋ ನಿಷ್ಠೂರ ಮಾಡೋದು, ಯಾರ್ಯಾರನ್ನೋ ದ್ವೇಷಿಸುವುದು, ಒಡ ಹುಟ್ಟಿದವರಿಗೆ ತಗಾರು, ಒಂದು ಗಳಿಗೆ ಎಲ್ಲವನ್ನು ಮರೆತು ಈ 3 ದಿವಸದ ಬಾಳಲ್ಲಿ ಚೆನ್ನಾಗಿ ಮನಸ್ಸಲ್ಲಿ ನೋಡಿ, ಶರೀರದ ಕೊಳೆಯನ್ನು ತೊಳಿಲಿಕ್ಕೆ ಯಾವ ಸೋಪು ಸಹ ಉಂಟು, ಯಾವ ಪರಿಮಳ ಸೋಪು ಸಹ ಇರಬಹುದು, ಆದರೆ ಮನಸ್ಸಿನ ಕೊಳೆಯನ್ನು ತೊಳೆಯುವಂಥ ಒಂದೇ ದಾರಿ ಅಂದರೆ ಸನ್ನಿಧಾನದಲ್ಲಿ ಇಷ್ಟು ಹೊತ್ತು ಕುಳಿತು ನಾವು ಒಂದು ಭಾವಪರವಶರಾಗಿ ಹಾಡುಗಳನ್ನು ಕೇಳಿದ್ದೇವೆ ಅಂತಾದರೆ ಇಷ್ಟು ಹೊತ್ತು ನಮ್ಮ ಮನಸ್ಸನ್ನು ನಾವು ತೊಳೆದಿದ್ದೇವೆ ಅಂತ ಲೆಕ್ಕ. ಕಾರ್ಯಕ್ರಮ ಮುಂದುವರಿತಾ ಇದೆ ಬಂಧುಗಳೇ. ಈಶ್ವರನ ನಾಮಾವಳಿಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ.
ಅವರು ಹೇಳ್ತಾರೆ ಎಲ್ಲೆಲ್ಲಿ ಅಂತ. ಜೊತೆಯಾಗಿ ಒಟ್ಟಿಗೆ ಸೇರಿ ಆ ಈಶ್ವರನನ್ನು ಸ್ತುತಿಸುವ ಲಯಕರ್ತನಾದ ಮೋಕ್ಷಕಾರಕನಾದಂತಹ ಮಹೇಶ್ವರನ ಸನ್ನಿಧಿಯಲ್ಲಿ ಈಶ್ವರನ ಸ್ತುತಿ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ತಸ್ಮೈ ವಕಾರಾಯ ನಮಃ ಶಿವಾಯ ತಸ್ಮೈ ಯಕಾರಾಯ ನಮಃ ಶಿವಾಯ ನಮಃ ಶಿವಾಯ ಬನ್ನಂಜಿಪುರದೊಡೆಯ ಮಹಲಿಂಗೇಶ್ವರಾಯ ಶಿವ 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 ಎನ್ನಿರೋ ಜಗದವರಿಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರಿಲ್ಲ ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ ಜಗದವರಿಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರಿಲ್ಲ ಶಿವ 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 ಎನ್ನಿರೋ ಜನ್ಮದಿ ಮರೆತಿರಬೇಡಿ ಶಿವ ಶಿವ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ ಶಿವ ಮನುಜ ಜನ್ಮದಿ ಮರೆತಿರಬೇಡಿ ಶಿವ 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 ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಅಪರಾಧದ ಕೊಡಿ ತ್ಯಜಿಸಬೇಕಾದರೆ ಶಿವ 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 ಮುಂದೆ ನೀತರರಿಯದ ಜಪವಿದು ಶಿವ 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 ಎನ್ನಿರೋ ಜಗದವರಿಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರಿಲ್ಲ ಶಿವ ಶಿವ ಎನ್ನಿರೋ ಶಿವ ಶಿವ
ಶಿವ ಶಿವ ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ನಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ ಶಿವ ಎನ್ನಿರೋ ಎನ್ನಿರೋ ಶಿವ ಶಿವ ಎನ್ನಿರೋ ಶಿವ ಎನ್ನಿರೋ ಶಿವ ಎನ್ನಿರೋ ಶಿವ ಎನ್ನಿರೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇದು ಸಾಕಾಗುವುದಿಲ್ಲ. ಇಂಥ ಭಾಗ್ಯ ನಮಗೆ ಮುಂದೆ ಉಂಟಾ ಇಲ್ವಾ ಗೊತ್ತಿಲ್ಲ. ಬ್ರಹ್ಮಕಲಶ ಆಗಿದೆ ಪರಶಿವನಿಗೆ. ಎಲ್ಲರೂ ಒಟ್ಟು ಸೇರಿ ಪಂಚಾಕ್ಷರಿ ಜಪ ಮಂತ್ರ ಮಾಡುವ. ಓಂ ನಮಃ ಶಿವಾಯ 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 ಶಿವ 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 ಓಂ ಹರ 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 ಓಂ ಶಿವ 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 ಓಂ ಹರ 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 ಓಂ ಓಂ ನಮಃ ಶಿವಾಯ 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 ಶಿವ 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 ಓಂ ಹರ 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 ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವ ಶಿವ ಮಹಾಲಿಂಗೇಶ್ವರ ಶಂಭೋ ಶಂಕರ ಬನ್ನಂಜೆಪುರದೊಡೆಯ ಮಹಾಲಿಂಗೇಶ್ವರ. ಶಿವ ಮತ್ತು ಶವಕ್ಕೆ ಭಾರಿ ವ್ಯತ್ಯಾಸ ಏನಿಲ್ಲ. ನಮ್ಮ
ದೇಹದಲ್ಲಿರುವ ಮುಖ್ಯ ಪ್ರಾಣ ಹೋಯಿತು ಅಂತಾದರೆ ಶವವೇ. ಈಶ್ವರನ ನಾಮ ಅದರ ಒಳಗೆ ಬರಬೇಕು. ಶವ ಆಗಬೇಕಿದ್ರೆ ಮುಂಚೆ ಶಿವನಾಮ ಸ್ಮರಣೆ ನಮಗೆ ಬರಬೇಕು. ನಮ್ಮಲ್ಲೆಲ್ಲ ಮಾತಾಡ್ತಾರೆ, ನಮ್ಮ ಯಜಮಾನರಿಗೆ ಹಬ್ಬ ಪಾಯಸ ಅಂದರೆ ಪಂಚಪ್ರಾಣದ. ಈ ಪಂಚಪ್ರಾಣದ ದೆಸೆಯಲ್ಲಿ ಮುಖ್ಯ ಪ್ರಾಣ ಹೋಯಿತು ಅಂದರೆ ಅಲ್ಲಿಗೆ ಮುಗೀತು, ಎಲ್ಲ ಹೋಯ್ತು. ಜ್ಞಾನವನ್ನು ನೀಡಬಲ್ಲಂತಹ ಪಂಚೇಂದ್ರಿಯಗಳು ಒಮ್ಮೆ ಜಗಳ ಆಯ್ತಂತೆ. ಕಣ್ಣು ಹೇಳಿತು, ಲೋಕವನ್ನು ತೋರಿಸಿಕೊಡುವುದೇ ನಾನು, ನೋಡಲಿಕ್ಕೆ ಚಂದ ನಾನು ಎದುರುಗಡೆ ಇದ್ದರೆ ಚಂದ, ಬಾಹ್ಯ ಪ್ರಪಂಚವನ್ನು ಮನಸ್ಸಿಗೆ ಮುಟ್ಟಿಸುವುದು ನಾನು, ನಾನಿಗೆ ಒಂದು 3 ದಿವಸ ರಜೆ ಬೇಕು ಅಂತ ಹೇಳಿತಂತೆ. ನಾನು ರಜೆ ಮಾಡಿಬಿಡ್ತೇನೆ ಅಂತ. ಅಹಂಕಾರದಲ್ಲಿ 3 ದಿವಸ ಕಣ್ಣು ರಜೆ ಮಾಡಿದರೆ ಏನಾಗ್ಬೋದು? ಯಾರೋ ಒಬ್ಬರು ನಮ್ಮನ್ನು ಆಚೆ ಈಚೆ ಕರ್ಕೊಂಡು ಹೋಗುವ ಜೀವ ಹೋಗುವ ಪ್ರಮೇಯ ಏನಿಲ್ಲ. ಕಿವಿ ಹೇಳಿತಂತೆ, ನಾನೇನು ಕಮ್ಮಿ ಇಲ್ಲ, ದೃಷ್ಟಿದೋಷ ಸರಿ ಮಾಡಬೇಕಿದ್ರೆ ಕನ್ನಡಕ ಹಾಕಬೇಕಿದ್ರೆ ನಾನು ಕೂಡ ಬೇಕು. ಹುಟ್ಟಿದಾರಭ್ಯದಲ್ಲಿ ಚಿಕ್ಕ ಮಕ್ಕಳು ಧ್ವನಿಯ ಮೂಲಕ ತಾಯಿಯನ್ನು ಗುರುತಿಸುವಂಥದ್ದು, ನೋಡಿ ಗುರುತಿಸುವಂಥದ್ದಲ್ಲ. ಮತ್ತು ವಾರ್ತಾ ಪ್ರಸಾರ ಇಲಾಖೆ ಎಲ್ಲ ನನ್ನದೇ, ನಾನಿದ್ರೆ ಮಾತ್ರ ಶ್ರೇಷ್ಠ ಅಂತ ಕಿವಿ ಹೇಳಿತಂತೆ. ನನಗೊಂದು 3 ದಿವಸ ರಜೆ ಬೇಕು ಅಂತ. ಕಿವಿ ಬಂದಾಯ್ತು. ಯಾರು ಬೈದರೂ ಗೊತ್ತಾಗೋದಿಲ್ಲ, ಯಾರು ಹೊಗಳಿದ್ರೂ ಗೊತ್ತಾಗೋದಿಲ್ಲ. ನಮಗೇನು ಅದು ಆರ್ಕೆಸ್ಟ್ರಾ ಆಗಲಿ ಭಕ್ತಿಗೀತೆ ಆಗಲಿ, ಈಗ ನೋಡೋದು ಹೋಗೋದು, ಕಿವಿ ಕೇಳುವುದಿಲ್ಲ, ಮುಗೀತಲ್ಲಿಗೆ. ಮಾರ್ಕೆಟಿಗೆ ಅಂತೇಳಿ ಮಾರ್ಕೆಟಿಗೆ ಅಂತ ಎಣಿಸಿದೆ ಅಂತ ಅವನು ಏನು ಹೇಳ್ತಾನೆ, ಇವನು ಹೇಳ್ತಾನೆ. ಜೀವಕ್ಕೆ ಅಪಾಯ ಇಲ್ಲ. ಮೂಗು ಸ್ಟ್ರೈಕ್ ಮಾಡಿತ್ತು, ಏನು ತೊಂದರೆ ಇಲ್ಲ. ಕಾರ್ಪೊರೇಷನ್ ಅವರು ಸ್ಟ್ರೈಕ್ ಮಾಡಿದ್ರು, ಮೂಗಿಗೆ ಏನು ಬಡಿಯುವುದೇ ಇಲ್ಲ, ಸೀದಾ ಹೋಗುವುದೇ ಕೆಲಸ. ಇಷ್ಟೆಲ್ಲ ಆಗುವಾಗ ಉಸಿರು ಹೇಳಿತಂತೆ, ನೀವೆಲ್ಲ 3 ದಿವಸ ರಜೆ ಮಾಡಿದ್ದೀರಿ, ನಾನು 1 ದಿವಸ ರಜೆ ಬೇಕು, ನನಗೆ ಏನು ಕೂಡುವುದಿಲ್ಲ, ನನಗೆ ಸಹ 1 ದಿವಸ ರಜೆ ಕೊಟ್ಟು ಬಿಡಿ ಅಂತ. ಅಷ್ಟಾಗುವಾಗ ಇದಕ್ಕೆಲ್ಲ ಕಂಗಾಲಾಗಲಿಕ್ಕೆ ಶುರುವಾಯಿತು. ನಿರಂತರವಾಗಿ ಭೂಮಿಯಲ್ಲಿ ಹುಟ್ಟಿದಾರಭ್ಯ ಸಾಯುವ ತನಕ ನಿಮ್ಮ ಗಮನಕ್ಕೇ ಬಾರದೆ ನಡೆಯುವಂಥ ಏಕೈಕ ಕ್ರಿಯೆ ಅಂದರೆ ಉಸಿರಾಟ. ಅದಕ್ಕೆ ಆಂಜನೇಯ ಬೇಕು, ಅದಕ್ಕೆ ಮುಖ್ಯ ಪ್ರಾಣ ಬೇಕು, ಅವನನ್ನು ನಾವು ನೆಚ್ಚಿಕೊಳ್ಳಬೇಕು, ಮೆಚ್ಚಿಕೊಳ್ಳಬೇಕು. ಅಯ್ಯೋ ಪರಮಾತ್ಮ, ನೀವು 3 ದಿವಸ ರಜೆ ಕೇಳಿದರೆ ಅಲ್ಲ, 1 ದಿವಸ ಬೇಡ, 5 ನಿಮಿಷ ರಜೆ ಹಾಕಿದರೆ ಹೋಯ್ತು ಬಂಧುಗಳೇ. ಈ ನಿಟ್ಟಿನಲ್ಲಿ ಅಂತಹ ಮಾಲಿಂಗೇಶ್ವರನ ಎದುರು ಉಸಿರಾಟದಲ್ಲಿ ನಾವು ಇದ್ದೇವೆ ಅಂತ ಹೇಳುವಂಥದ್ದೇ ನಾವು ಶವ ಆಗಲಿಲ್ಲ ಅಂತ ಹೇಳೋದಕ್ಕೊಂದು ನಿದರ್ಶನ. ಅದಕ್ಕೆ ಸರಿಯಾಗಿ ಜಗದೀಶ್ ಆಚಾರ್ಯ ಅವರ ಜೊತೆ ಧ್ವನಿ ಕೂಡಿಸಿ ನೀವು ಜೀವಂತದಲ್ಲಿ ಇದ್ದೀರಿ ಅಂತ ತೋರಿಸಿಕೊಟ್ಟಂಥ ಸುಸಂಸ್ಕೃತ ಪ್ರೇಕ್ಷಕ ವರ್ಗಕ್ಕೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು ಸಲ್ಲಿಸುತ್ತಾ ಕಾರ್ಯಕ್ರಮ ಮುಂದುವರಿತಾ ಇದೆ. ತೆಲುಗು ಸಾಹಿತ್ಯದಲ್ಲಿ ಈಶ್ವರನ ಸ್ತುತಿಯೊಂದಿಗೆ ಜನ್ಯಪ್ರಸಾದ್ ಅನಂತಾಡಿ ವೇದಿಕೆಯಲ್ಲಿ. ಕೆಲವು ಹಾಡುಗಳಿಗೆ ರಾಗ ಸಂಯೋಜಿಸಿ ಇದೀಗಾಗಲೇ ಪ್ರಚಲಿತದಲ್ಲಿರುವಂಥ
ಎಲ್ಲರ ಮನಸ್ಸಿನಲ್ಲಿ ಅಚ್ಚೊತ್ತಿರುವ ಹಾಡುಗಳಿಗೆ ಬೇರೆ ರಾಗಕ್ಕೆ ಅಳವಡಿಸಿ ಮತ್ತೆ ಪುನಃ ಅದನ್ನು ಹಾಡೋದು ಬಹಳ ಕಷ್ಟ. ಈ ಉದಾಹರಣೆಗೆ ಸಂತ ಶಿಶುನಾಳ್ ಶರೀಫ್ ಸಾಹೇಬರ ಕೋಡಗನ ಕೋಳಿ ನುಂಗಿತ್ತ ಹಾಡಿಗೆ ಬೇರೆ ಯಾವ ಕೂಡ ರಾಗ ಕೂಡ ಸೆಟ್ ಆಗುವುದಿಲ್ಲ, ಯಾಕಂದರೆ ಜನಮನಸ್ಸಲ್ಲಿ ಕೂತಾಗಿದೆ. ಅಂತ ಒಂದು ಹಾಡು ಚಿ ಉದಯಶಂಕರ್ ಅವರ ರಚನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂಥ ಗೀತೆ ಎಂಥ ಅಂದ ಎಂಥ ಚಂದ ಶಾರದಮ್ಮ. ಈ ಹಾಡಿಗೆ ಜಗದೀಶ್ ಆಚಾರ್ಯ ಅವರು ರಾಗ ಸಂಯೋಜಿಸಿ ಈಗ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಯ ಪರ್ವ ಪ್ರಾರಂಭ ಆಗಿದೆ. ಯುವಕ ಯುವತಿಯರ ಒಂದು ತಂಡ ಸಿನಿಮಾ ಗೀತೆಗಳಿಗೆ ಮಾತ್ರ ಕುಣಿತಾ ಇದ್ದವರು ಈಗ ದಾಸ ಸಾಹಿತ್ಯಕ್ಕೂ ಪ್ರತಿ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಕುಣಿತ ಭಜನೆ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿ ಕುಣಿಯುವ ಒಂದು ಪರ್ವ ಪ್ರಾರಂಭ ಆಗಿದೆ. ಈ ಬದಲಾವಣೆ ಯುಗ ಪ್ರಾರಂಭ ಆಗಿದೆ ಅಂತ ಹೇಳುವಂಥದ್ದು ಒಂದು ಚಪ್ಪಾಳೆ ಯೋಗ್ಯವಾದಂಥ ವಿಚಾರ, ಬದಲಾವಣೆಯ ವಿಚಾರ ಅಂತ ಭಾವಿಸ್ತಾ ಅದಕ್ಕಾಗಿ ಮೂಡಿಬಂದಂಥ ಗೀತೆ ಎಂಥ ಅಂದ ಎಂಥ ಚಂದ ಶಾರದಮ್ಮ. ಸಂಸಾರ ಮತ್ತು ಸಂಸ್ಕಾರ ಅಂತ ಎರಡು ಶಬ್ದಗಳು ನಮ್ಮಲ್ಲಿ ಬರೀಲಿಕ್ಕೆ ಬಹಳ ಸುಲಭ. ಸಾದ ಕೆಳಗಡೆ ಕಾಕಾರ ಕೊಟ್ಟರಾಯ್ತು, ಸಂಸ್ಕಾರ ಬಂದು ಬಿಡ್ತದೆ, ಬರಿಬಹುದು. ಆದರೆ ಸಂಸ್ಕಾರ ಬರೋದು ಬಹಳ ಕಷ್ಟ. ಕೂಡು ಕುಟುಂಬದ ಕಾಲದಲ್ಲಿ ಅಜ್ಜ ಅಜ್ಜಿಯ ತೊಡೆಯ ಮೇಲೆ ಮೊಮ್ಮಕ್ಕಳು ಬೆಳೀತಾ ಇದ್ದಾಗ ಸಂಸ್ಕಾರ ಅಂತ ಹೇಳುವಂತಹದ್ದು ತನ್ನಿಂದ ತಾನೇ ಆಗಿ ಹರಿದು ಬರ್ತಾ ಇದ್ದ ಒಂದು ಕಾಲ. ಆದರೆ ಕೌಟುಂಬಿಕ ವಾತಾವರಣ ಸಂಕೀರ್ಣವಾಗಿ ಗಂಡ ಹೆಂಡತಿ ಒಂದು ಮಗುವೆ ವಾಸಿಸುವಂಥ ಈ ಕಾಲಘಟ್ಟದಲ್ಲಿ ಸಂಸ್ಕಾರ ಬರಬೇಕಿದ್ರೆ ಇಂಥ ಸಾರ್ವಜನಿಕವಾದಂಥ ಅಂಗಣಗಳಲ್ಲಿ ಬ್ರಹ್ಮಕಲಶ ಇರಬಹುದು, ಜಾತ್ರಾ ಮಹೋತ್ಸವ ಇರಬಹುದು, ಸತ್ಯನಾರಾಯಣ ಪೂಜೆ ಇರಬಹುದು. ಜೊತೆಯಾಗಿ ಸೇರುವಾಗ ಹಿರಿಯರ ಮಾರ್ಗದರ್ಶನ ಬೇಕು, ಯುವಕ ಯುವತಿಯರು ಸೇರಿಕೊಳ್ಳಬೇಕು, ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಹೋಗಬೇಕು. ಆಗ ಸಂಸಾರದಲ್ಲಿ ಸಂಸ್ಕಾರ ಬರ್ತದೆ. ಅಂತ ಸಂಸ್ಕಾರ ಕೊಡಬಲ್ಲಂತಹ ತಾಯಿ ಶಾರದಾ ಮಾತೆಯ ಸ್ತುತಿಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಸಂಧ್ಯಕ್ಕ ಅನ್ನುವ ಒಬ್ಬರ ಮಹಿಳೆಯ ಮೊಮ್ಮಗ ಶ್ರೀರಾಮ್ ಅವರು ಅಲ್ಲಿ ಕಚೇರಿ ಹತ್ರ ಇದ್ದಾರಂತೆ. ದಯವಿಟ್ಟು ಇಲ್ಲಿದ್ರು ಹೋಗಬೇಕು ಅಂತ ಕೇಳ್ತಿದ್ದಾರೆ ಅವರು. ಓಕೆ, ಥ್ಯಾಂಕ್ ಯು. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. अम्मा ताये शारदाम्बे अम्मा श्रींगेरी पुरवासिनी अम्मा ताये शारदाम्बे. ಎಂಥ ಅಂದ ಎಂಥ ಚಂದ ಶಾರದಮ್ಮ, ಎಂಥ ಅಂದ ಎಂಥ ಚಂದ ಶಾರದಮ್ಮ, ನಿನ್ನ ನೋಡಲಿರಡಿ ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ, ನಿನ್ನ ನೋಡಲಿರಡಿ ಕಣ್ಣು ನನಗೆ ಸಾಲದಮ್ಮ. ನಿನ್ನ ನೋಡಲಿರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಇನ್ನು ನೋಡುವಾಸೆ ತುಂಬಿದಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ, ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ.
ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನಿಲ್ಲಿಸು ಅಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನಿಲ್ಲಿಸುವಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನಿಲ್ಲಿಸು ಅಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳಿ ನಮ್ಮ, ಇನ್ನು ಬೇಕು ಎಂದು ಕೇಳಿ ನಮ್ಮ, ಬೇರೆ ಏನು ಬೇಕು ಎಂದು ಕೇಳಿ ನಮ್ಮ. ಬೇರೇನು ಬೇಕು ಎಂದು ಕೇಳಿ ನಮ್ಮ. ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ, ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ, ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ನಿನ್ನ ವೀಣೆ ನಿನ್ನ ವೀಣೆ ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂಥ ಅಂದ ಎಂಥ ಚಂದ, ಎಂಥ ಅಂದ ಎಂಥ ಚಂದ ಶಾರದಮ್ಮ. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. 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 ಸಂಗೀತ ಕಚೇರಿ ನಡೀತಾ ಇತ್ತಂತೆ ಒಂದು ಕಡೆ, ವಾಲಿನ್ ಸಂಗೀತ ಕಚೇರಿ. ಈ ಕಚೇರಿಯ ಮಧ್ಯದಲ್ಲಿ ಈ ತಂತಿ ವಾದ್ಯಗಳದೊಂದು ಸಮಸ್ಯೆ, ಅದು ತಂತಿ ತುಂಡಾಗೋ ಕ್ರಮ ಉಂಟು. ಅದು ತುಂಡಾದರೆ ಮತ್ತೆ ಪುನಃ ಜೋಡಿಸಬೇಕು, ಆಗ ರಸಭಂಗ ಆಗ್ತದೆ. ಒಂದು ತಂತಿ ತುಂಡಾದರೂ ಕೂಡ ಅರ್ಧ ಗಂಟೆಗಳ ಕಾಲ ಉಳಿದ ತಂತಿಗಳಲ್ಲಿ ಸಂಪೂರ್ಣ ಕಚೇರಿ ಮುಗಿಸಿ ನೆರೆದಂಥ ಸಭಾಸದರು ಎದ್ದು ನಿಂತು ಚಪ್ಪಾಳೆ ಹೊಡೆಯುವ ರೀತಿಯಲ್ಲಿ ಕಚೇರಿ ನಡೀತು. ಆಗ ಪತ್ರಕರ್ತರು ಬಂದು ಅವರ ಹತ್ರ ಕೇಳಿದ್ರಂತೆ, ಒಂದು ತಂತಿ ತುಂಡಾದರೂ ಕೂಡ ನೀವು ಅರ್ಧ ಗಂಟೆ ಹೆಚ್ಚು ಕಚೇರಿ ಮಾಡಿ ಜನಮಾನಸದೊಳಗೆ ನಿಮ್ಮ ಸ್ಥಾನವನ್ನು ಭದ್ರಪಡಿಸಿದ್ರಿ, ಇದು ಹೇಗೆ ಸಾಧ್ಯ ಆಯಿತು ಅಂತ. ಪೋಲಿಯೋ ಪೀಡಿತರಾದಂತಹ ವಾಯಲಿನಿಸ್ಟ್ ಕಷ್ಟದಲ್ಲಿ ಎದ್ದು ನಿಂತು ಒಂದು ಮಾತು ಹೇಳಿದ್ರಂತೆ, ಸಂಗೀತ ಇರುವುದು ನನ್ನ ತಂತಿಯಲ್ಲಿ ಅಲ್ಲ, ಕೇಳುವವರ ಹೃದಯದಲ್ಲಿ ಅಂತ ಹೇಳಿದ್ರಂತೆ. ಅದಕ್ಕೊಂದು ನಿದರ್ಶನವಾಗಿ ಈ ಸಭೆ ನಾನು ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ದೀಪ ಬೆಳೆಸಿ ಉದ್ಘಾಟನೆ ಮಾಡುವ ಹೊತ್ತಲ್ಲಿ ಸಭಾ ಮರ್ಯಾದೆ ಕಾಪಾಡುವ ರೀತಿಯಲ್ಲಿ ಒಂದು 25 ಜನ ಇದ್ದರು. ನಾನು ಜಗದೀಶ್ ಆಚಾರ್ಯರ ಹತ್ರ ಹೇಳಿದೆ, ಒಂದು 3/4 ಗಂಟೆಯಲ್ಲಿ ಅನ್ನ ಸಂತರ್ಪಣೆ ಶುರುವಾಗ್ತದೆ, ಆಮೇಲೆ ಗೋವಿಂದ, ಊಟ ಆದ ಮೇಲೆ ಜನ ಅವರ ಪಾಡಿಗೆ ಇರ್ತಾರೆ ಅಂತ. ನನ್ನ ಮಾತು ಸುಳ್ಳು ಮಾಡಿಬಿಟ್ರಲ್ಲ ರಾಯರೇ ನೀವು, ಇದಕ್ಕಿಂತ ದೊಡ್ಡದು ನಮಗೆ ಭಾಗ್ಯ ಇನ್ನೇನು ಬೇಕು. ತುಂಬ ಸಮಯ ನೆನಪಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮ ಇದಾಗೋದಕ್ಕೆ ನಿಮ್ಮಂಥ ಸುಸಂಸ್ಕೃತ ಪ್ರೇಕ್ಷಕರು ಕಾರಣ. ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಸರ್, ಒಂದು ಮಾತು, ನಾವು ಅವರು ಕಾರ್ಯಕ್ರಮ ಶುರುವಾಗುವಾಗ ಅಲ್ಲಿಂದ ಚೇರ್ ಹಾಕಿದ್ರು, ಅಲ್ಲಿ ಹಾಕಿದ್ದನ್ನು 3 ಸಲ ತೆಗೆದ್ರು. ಇಲ್ಲಿ ಊಟಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಮತ್ತೆ ಎಲ್ಲ ತೆಗೆದು ಇಲ್ಲಿ 2 ಲೈನ್ ಮಾತ್ರ ಇತ್ತು. ಈಗ ಮತ್ತೆ ವಾಪಸ್ ಅಲ್ಲಿ ಸಾಕಾಗದೆ ನಿಂತುಕೊಂಡಿದ್ದೀರಿ. ಅದು ನಿಜವಾದ ಭಕ್ತರ ಎಂಥ ಭಕ್ತಿ ಅದು. ಮತ್ತೆ ಚೇರ್ ಈಚೆ ಬಂದಾಗ ನೀವು ಹತ್ರ ಬಂದಿದ್ದೀರಿ ಅಂತ ಲೆಕ್ಕ, ದೂರ ಹೋಗಲಿಲ್ಲ, ಸಮೀಪವೇ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಇಲ್ಲಿ ಬಂದು ಕೂತುಕೊಳ್ಳೋ ಒಂದು ಇರಲಿ, ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಅನುಭವಿಸಲಿಕ್ಕೆ ನಮಗೆ ಒಂದು ಅವಕಾಶ ಆಯಿತು. ಭಕ್ತರು ಇಲ್ಲಿ ಅಲ್ಲ, ಹೃದಯದಲ್ಲಿ ಬಂದು ಕೂತ್ಕೊಳ್ಳಿ ಅಲ್ವಾ. ಕಾರ್ಯಕ್ರಮ ಮುಂದುವರಿತಾ ಇದೆ ಈಶ್ವರನ ಸ್ತುತಿಯೊಂದಿಗೆ. ರಮೇಶ್ ಕಾಂಚನ್ ಅವರು ಹೇಳ್ತಿದ್ದಾರೆ, ಅಂದರೆ ಎಲ್ಲರೂ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಕೂಡ ಭಕ್ತಿಗೀತನ್ನು ಕೇಳ್ತಿದ್ದಾರೆ ಅಂತ. ಅವರಿಗೂ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಯಾಕಂತ ಹೇಳಿದರೆ ಅವರ ಮುಖದಲ್ಲಿ ಆ ಭಾವನೆ ಗೊತ್ತಾಗ್ತದೆ, ಭಕ್ತಿಗೀತೆ ಕೇಳ್ತಿದ್ದಾರೆ ಅಂತೇಳಿ. ಯಾವುದೋ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿದರೆ ಅದು ದೇವರಿಗೆ ಸಮರ್ಪಣೆ ಆಗುವುದಿಲ್ಲ. ಕೇಳುವಂಥ ಭಕ್ತರು ಬೇಕು, ನಿಷ್ಠೆಯಿಂದ ಕೇಳುವುದು. 5 ಜನ ಭಕ್ತರಿದ್ದರೂ ಕೂಡ ಅದು ಭಕ್ತಿಯಿಂದ ಅದು ಪರಶಿವನ ಪಾದಕ್ಕೆ ಅದು ಅರ್ಪಣೆ ಆಗ್ತದೆ.
ಅಂಥ ಸಂದರ್ಭದಲ್ಲಿ ನಾವು ಎಣಿಸಿದಾಗೆ ಸರ್ ಹೇಳಿದಾಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜನ ಇರಲಿಕ್ಕಿಲ್ಲ ಅಂತ ನಾವು ಎಣಿಸಿದೆವು. ಅದನ್ನು ಮೀರಿ ನೀವು ಕೂತಿದ್ದೀರಿ. ಅದು ನಿಜವಾದ ನೀವು ಬನ್ನಂಜ ಕ್ಷೇತ್ರದ ಮಹಾಲಿಂಗೇಶ್ವರ ಸ್ವಾಮಿಯ ಮೇಲಿಟ್ಟ ಭಕ್ತಿ, ನೀವು ಭಕ್ತಿಗೀತೆಗೆ ತೋರಿಸುವಂಥ ನಿಮ್ಮ ಭಕ್ತಿ. ಥ್ಯಾಂಕ್ ಯು, ಥ್ಯಾಂಕ್ ಯು. मृत्युञ्जयाय रुद्राय नीलकण्ठाय शम्भवे अमृतेशाय शर्वाय महादेवाय ते नमः. नमः शिवाय 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 नमः शिवाय. बम बम भो बम बम भो बम बम भो बम बम भो. सर्वत्रावित धर्मप्राभव विप्रप्रेरित परा दिग्दूर प्रदकर्पूर प्रभार्पितु शङ्करा. शिव सर्वत्रावित धर्मप्राभव
ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನನಗೆ ಕೂತ್ಕೊಂಡು ಬೇರೆ ಕೆಲಸ ಇಲ್ಲ, ಹಿಂದೆ ಯೋಚನೆ ಮಾಡಿ ಎಷ್ಟು ಜನ ಊಟ ಮಾಡಿರ್ಬೋದು ಅಂತ ನಾನು ಲೆಕ್ಕ ಹಾಕೋದು. ಹಳೆಯ ಸಂಪ್ರದಾಯದ ಪ್ರಕಾರ 1 ಸೇರು ಅಕ್ಕಿ ಅನ್ನವನ್ನು ಆರೋಗ್ಯವಂತ 8 ಜನ ಊಟ ಮಾಡ್ಬೋದು ಅಂತ ನಂಬಿಕೆ. ನಮ್ಮ ಸಾಧಾರಣ ಊಟ ಮಾಡ್ಬೋದು 8 ಜನ ಅಂತ. ಎಷ್ಟು ಸೇರು ಅಕ್ಕಿ ಮುಗಿದಿರ್ಬೋದು ಅಂತ ಲೆಕ್ಕ ಹಾಕೋದು. ಅದರ ತಲೆಯಲ್ಲಿ ಇನ್ನೊಂದು ಲೆಕ್ಕ ಬಂತು, ಈ ಭತ್ತ ಯಾರು ಬೆಳೆಸಿರ್ಬೋದು, ಯಾವ ಜಾತಿಯೋ ಯಾವ ಗದ್ದೆಯಲ್ಲಿ ಬೆಳೆಸಿರ್ಬೋದು, ಅದು ಇಲ್ಲಿ ಅಕ್ಕಿಯಾಗಿ ಬಂದು ಅನ್ನಪ್ರಸಾದ ಸ್ವೀಕರಿಸುವಾಗ ಯಾವ ಜಾತಿಯವ ಸ್ವೀಕರಿಸಬಹುದು ಅಂತ ಒಂದು ಮನಸ್ಸಲ್ಲಿ ಬಂತು. ಈಶ್ವರ ದೇವರಿಗೆ ಅಲಂಕಾರ ಮಾಡಿದ್ದೀರಿ, ಪುಷ್ಪಾಲಂಕಾರ, ಯಾವ ಜಾತಿಯವ ಯಾವ ಪುಷ್ಪದ ತೋಟದಲ್ಲಿ ಬೆಳೆದಿದ್ದ ನಮಗೆ ಗೊತ್ತಿಲ್ಲ. ಅಲಂಕಾರವಾಗಿ ಪುಷ್ಪಾಲಂಕಾರವಾಗಿ ಈಶ್ವರನಿಗೆ ಸನ್ನಿಧಾನಕ್ಕೆ ಅರ್ಪಣೆಯಾಗಿದೆ. ಅನ್ನಪ್ರಸಾದ ರೂಪದಲ್ಲಿ ನಾವೆಲ್ಲ ಜೊತೆಯಾಗಿ ಸೇರಿದ್ದೇವೆ. ಹಾಗಿದ್ರೆ ಈ ಜಾತಿಯಲ್ಲಿ ಅಡ್ಡ ಬರ್ತದೆ ಅಂತ ಹೇಳುವಂಥ ಪ್ರಶ್ನೆ. ಹುಟ್ಟಿದ ಮಗುವೊಂದು ಯಾವುದೇ ತಾಯಿ ಹಾಲು ಕೊಟ್ಟರು ಕುಡಿತದೆ, ತನ್ನದೇ ತಾಯಿ ಆಗಬೇಕು ಅಂತಿಲ್ಲ. ಹರೆಯದಲ್ಲಿ ಪ್ರೀತಿಸುವಾಗ ಕಾಮಿಸುವಾಗ ಜಾತಿ ಅಡ್ಡ ಬರೋದಿಲ್ಲ. ಅಘಟಿತ ಘಟನೆ ಮೂಲಕ ಸಾಯುವ ಸ್ಥಿತಿಯಲ್ಲಿರುವ ಅಂಚಿನಲ್ಲಿರುವ ವ್ಯಕ್ತಿಯವರವನಿಗೆ ನೀರು ಮುಖ್ಯವಷ್ಟೇ ಹೊರತಾ ನೀರಿಗೆ ಜಾತಿ ಇಲ್ಲ. ಇದರ ಮಧ್ಯದಲ್ಲಿ ಎಂಥದೋ ಒಂದು ಹೊರಗಿನ ವಿಚಾರಕ್ಕೆ ಸಂಬಂಧಿತವಾಗಿ ನಾವು ಜಾತಿಯನ್ನು ಹಿಡ್ಕೊಂಡು ಯಾಕೆ ಹಾರಾಟ ಮಾಡಬೇಕು, ಯಾಕೆ ಹೋರಾಟ ಮಾಡಬೇಕು ಅಂತ ಹೇಳುವಂಥ ಪ್ರಶ್ನೆ. ನಮ್ಮ ಜಾತಿಯ ಸಂಪ್ರದಾಯಗಳು ಇರಲಿ, ಮನೆಯ ಹೊಸ್ತಿಲಿನೊಳಗಿರಲಿ, ಸಾರ್ವಜನಿಕವಾಗಿ ದೇವರ ಸನ್ನಿಧಿಗೆ ಬರುವಾಗ ನಾವೆಲ್ಲ ಒಂದೇ ಎಂಬ ಅಭಿಪ್ರಾಯ ನಮ್ಮಲ್ಲಿರಲಿ. ದೇಶದ ವಿಚಾರ ಬಂದಾಗ ದೇಶವೇ ಮೊದಲಾಗಲಿ ಅಷ್ಟು ಹೊರತು ಜಾತಿ ನಮ್ಮನ್ನು ಕಾಡದಿರಲಿ ಅಂತ ಒಂದು ಮಾತೃಶ್ರೀಯವರು ಮಾತೃಗಳು ತುಂಬ ಜನ ಇಲ್ಲಿ ಇದ್ದೀರಿ. ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡಬೇಕಾದಂಥ ವಿಚಾರ, ದೇಶ ಪ್ರೇಮದ ಬಗ್ಗೆ ಹೇಳಿಕೊಡುವಂಥ ವಿಚಾರ ಈ ನಮ್ಮ ಬನ್ನಂಜೆಯ ಮಣ್ಣಿನಿಂದ ಪ್ರಾರಂಭವಾಗಲಿ. ಹಾಗಿದ್ದಾಗ ಮಾತ್ರ ಇಂಥ ಬ್ರಹ್ಮಕಲಶೋತ್ಸವಕ್ಕೆ ಆಚರಿಸುವುದಕ್ಕೆ ಅದಕ್ಕೊಂದು ಅರ್ಥಪೂರ್ಣವಾದಂಥ ಜಾಗೃತಿ ಉಂಟಾಗಲಿ ಅಂತ ಹಾರೈಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಹೇಳುವಂಥ ಹಾಡು. ಪಂಚೇಂದ್ರಿಯಗಳು ಎಲ್ಲದಕ್ಕೂ ಒಂದೊಂದು ಕೆಲಸ ಆದರೆ ನಾಲಿಗೆಗೆ ಮಾತ್ರ 2 ಕೆಲಸ. ಅಹಂಕಾರ ತನ್ನಿಂದ ತಾನೇ ಆಗಿ ನಾಲಿಗೆಗೆ ಜಾಸ್ತಿ. ಈ ಅಹಂಕಾರ ನೋಡಿ ಹಲ್ಲು ಹೇಳಿತಂತೆ, ಜಾಸ್ತಿ ಹಾರಾಡಬೇಡ, 2 ಕೆಲಸ ಉಂಟು ಅಂತ. ರುಚಿ ನೋಡುವುದು ನೀನೇ, ಮಾತಾಡುವುದು ನೀನೇ ಅಂತ ಹಾರಾಡಬೇಡ. ನಾವು ಸಂಖ್ಯೆಯಲ್ಲಿ 32 ಇದ್ದೇವೆ, ಚಕ್ಕುಲಿಯೋ ದೋಸೆಯೋ ತಿನ್ನುವಾಗ ತಪ್ಪಿ ಆಗಿದ್ರೆ ನಿನ್ನನ್ನು ತುಂಡು ಮಾಡಿಬಿಟ್ಟೇನು ಅಂತ ಹೇಳಿತಂತೆ. ಅದಕ್ಕೆ ನಾಲಿಗೆ ಹೇಳಿತಂತೆ, ಜಾಸ್ತಿ ಜನ ಇದ್ದೇನೆ ಅಂತ ನೀನು ಅಹಂಕಾರ ಮಾಡಬೇಡ, ನಾನು ಎಲ್ಲಿಯಾದರೂ ಒಂದು ತಪ್ಪಿ ಮಾತಾಡಿದರೆ ಬೇರೆಯವರು ಉದುರಿಸ್ತಾರೆ ಅಂತ ಹೇಳಿತಂತೆ. ಇದಕ್ಕೆ ನಾಲಿಗೆ ಅಂತ ಹೇಳುವಂಥದ್ದು. ಅಂತಹ ನಾಲಿಗೆ ದೇವರು ಮಾತನಾಡುವಂಥ ಅವಕಾಶ ದೇವರು ಕೊಟ್ಟದ್ದು ಮನುಷ್ಯನಿಗೆ ಮಾತ್ರ. ಈ ಹೊತ್ತಲ್ಲಿ ಅಂತಹ ನಾರಾಯಣನ ನಾಮಸ್ಮರಣೆ ನಮ್ಮ ನಾಲಿಗೆಯಲ್ಲಿ ಸದಾ ಇರಲಿ ಅಂತ ಹಾರೈಸುತ್ತಾ, ರಾಘವೇಂದ್ರ ಸ್ವಾಮಿಯ ಕುರಿತಾದಂಥ ಸೀರಿಯಲಲ್ಲಿ ಅಳವಡಿಸಲ್ಪಟ್ಟಂಥ ಗೀತೆ, ಜಗದೀಶ್ ಆಚಾರ್ಯ ಅವರು ಸಂಯೋಜಿಸಿದಂಥ ದಾಸ ಸಾಹಿತ್ಯ, ಅತ್ಯದ್ಭುತವಾದಂಥ ಹಾಡಿನೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ನರಜನ್ಮ ಬಂದಾಗ ನಾಲಿಗೆ ಇರುವ
ಕೃಷ್ಣ ಇದ್ದದ್ದು ಒಂದು ಸ್ವಲ್ಪ ಕೃಷಿ ತಿನ್ಲಿಕ್ಕೆ ಗತಿ ಇಲ್ಲದಿದ್ದಾಗ ದೊರಕಿದ ಪರಿಹಾರ ಸರ್ಪರಾಜನಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿ ಕೇಂದ್ರ ಬಲ್ಲಿ ಯಾನು ಪಂಡ್ರ ಬಲ್ಲಿ ಸಂಸ್ಕಾರ ಯಾಕೆಂದ್ರೆ ಈತ ಬರ್ ಮತ್ಸ್ಯ ದೇವಿರತ್ತೆಗಾ ಲೇ 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 ಲೇಗಾ ಲೇ 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 ಕಂಡು ಲೇ 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 ಲೇಗಾ ಕಣ್ಣುಗೊಂಡು ನೀರು ತುಲೈ ಉಪ್ಪು ನಾರ ಏರಗ ಅಣ್ಣೆ ಪನ್ಪೆ ಕೇಳೆ ಮತ್ಸ್ಯ ದೇವಿರತ್ತೆಗಾ ಸರ್ವಲೋಕದೊಡೆಯ ಕೂರ್ಮ ದೇವಿರತ್ತೆಗಾ
ಕಟ್ಟಿನಾರು ಏರಗ ರಕ್ಕ ಸಾರಿ ಮೂವರಾಹ ದೇವರಂತೆಗ ರಕ್ಕಸನ ಕೆಟ್ಟ ಭೂಮಿ ಕಟ್ಟಿನಾರು ಏರಗ ರಕ್ಕ ಸಾರಿ ಮೂವರಾಹ ದೇವರಂತೆಗ ಕರ್ಲ ಮಾಲೆ ಕಂಟೆಳ್ದೆ ಧರಿತಿನಾರು ಏರಗ ಮಲ್ಲದಾನಿ ಶೂರ ನಾರಸಿಂಹರಂತೆಗ ಕರ್ಲಮಾಲೆ ಕಂಟೆಳ್ದೆ ಧರಿತಿನಾರು ಏರಗ ಮಲ್ಲದಾನಿ ಶೂರ ನಾರಸಿಂಹರಂತೆಗ ಚಕ್ರವರ್ತಿ ಬಲಿತ ಭೂಮಿ ನಟ್ಟಿನಾರು ಏರಗ ಛತ್ರಧಾರಿ ಅಧಿಕ ಪುತ್ರೆ ವಾಮನಂತೆಗ ಚಕ್ರವರ್ತಿ ಬಲಿತ ಭೂಮಿ ಕಟ್ಟಿನಾರು ಏರಗ ಛತ್ರಧಾರಿ ಅದಿತಿ ಪುತ್ರಿ ವಾಮನಂತೆಗ ಕ್ಷತ್ರಿಯರನ್ನು ಬಹಳ ಸತ್ಯ ಕೆತ್ತಿನಾರು ಏರಗ ಸತ್ಯ ಪಂಪೆ ಕೇಳ ಪರಶುರಾಮನಂತೆಗ ಕ್ಷತ್ರಿಯರನ್ನ ಬಹಳ ಸತ್ಯ ಕೆತ್ತಿನಾರು ಏರಗ ಸತ್ಯ ಪಂಪೆ ಕೇಳಿ ಪರಶುರಾಮನಂತೆಗ ಉಪ್ಪು ನೀರ ಕಡಲ ಕಟ್ಟ ಕಟ್ಟಿನಾರು ಏರಗ ಸರ್ಪಶಾಹಿ ಪಂಪಿ ರಾಮದೇವರಂತೆಗ ಉಪ್ಪು ನೀರು ಕಡಲ ಕಟ್ಟ ಕಟ್ಟಿನಾರು ಏರಗ ಸರ್ಪಶಾಹಿ ಪಂಪಿ ರಾಮದೇವರಂತೆಗ ಮಾತ ಸೇರಿದ ಅರ್ಜುನಗ ಸಾರಥಿತ್ವ ಮಂತಿನಾರು ಏರಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರಂತೆಗ ಅರ್ಜುನಗೆ ಸಾರಥಿತ್ವ ಮಂತಿನಾರು ಏರಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರಂತೆಗ ಕುಂಟು ಬುಡ್ದು ಬದುಲೆಡು ಮುಂದಿನಾರು ಏರಗ ಒಂಟೆ ಪಂಪೆ ಪುತ್ರಿ ನಿಪಿ ದೇವರಂತೆಗ ಕುಂಟು ಬಡ್ದು ಬತ್ತಲಿಡ ಮುಂತಿನಾರು ಏರಗ ಒಂಟೆ ಪಂಪೆ ಪುತ್ರಿ ನಿಪಿ ದೇವರಂತೆಗ ಕುದುರೆದಾರಲಿದ್ದೇ ತಿರ್ಗಿನಾರು ಏರಗ ಭದ್ರಕಲ್ಕಿ ಹಯವದನ ದೇವರಂತೆಗ ಕುದುರೆದಾರಿದ್ದೇದು ತಿರುಗಿನಾರು ಏರಗ ಭದ್ರಕಲ್ಕಿ ಹಯವದನ ದೇವರಂತೆಗ ಕಂಡು ಲೇಲೆಗ ಕಂಡು ಲೇಲೆಗ ಶಬಾಸ್ ಶಬಾಸ್ ಕಂಡು ಲೇಲೆಗ ಬ್ರಹ್ಮಕಲಶೋತ್ಸವದ ಸಂದರ್ಭ ಒಂದು ಅರ್ಥಪೂರ್ಣವಾದ ಸಾನ್ನಿಧ್ಯ, ಒಂದು ದೈವಿಕತೆ ಇಲ್ಲಿದೆ ಅಂತಲೇ ನಾನು ನಂಬಲೇಬೇಕು. ಯಾಕಂದರೆ ನನ್ನ ನಿರೀಕ್ಷೆಗಿಂತ ಮೀರಿ ಕಾರ್ಯಕ್ರಮದ ಯಶಸ್ಸು ನಿಮ್ಮಿಂದ ಸಾಧ್ಯವಾಯಿತು. ಮೊದಲ ಆದ್ಯತೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರಿಗೆ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಧ್ವನಿಯನ್ನು ನಿಮ್ಮಲ್ಲಿಗೆ ತಲುಪಿಸಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಧ್ವನಿ ಸಿಬ್ಬಂದಿ ಹಾಗೂ
ಪ್ರಶಾಂತ್ ವಿಶೇಷ ಆಪರೇಟರ್ ಆಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರನ್ನು ಕೂಡ ತುಂಬ ಪ್ರೀತಿಯಿಂದ ನೆನಪಿಸಿಕೊಳ್ತಾ ಇದ್ದೇನೆ. ಕೊಳಲಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ವೇಣುಗೋಪಾಲ್. ಕೀಬೋರ್ಡ್ನಲ್ಲಿ ಶ್ರೀಯುತ ಪ್ರಕಾಶ್ ಕುಂಬ್ಳೆ. ಪ್ರಾಯಶಃ ನನ್ನ ಮಾತು ನಿಮ್ಮ ಗಮನಕ್ಕೆ ಬರ್ತಿರಲಿಲ್ಲ, ನಿಮ್ಮ ದೃಷ್ಟಿ ಬೇರೆ ಕಡೆ ಇತ್ತು ಅಂತ ನನಗೆ ಅರ್ಥ ಆಯಿತು. ಯಾಕಂದರೆ ನೀವೆಲ್ಲ ಅಲ್ಲಿ ನೋಡ್ತಾ ಇದ್ರಿ. ಈ 3 ಗಂಟೆಗಳ ಕಾಲ ಹಿನ್ನೆಲೆ ಸಂಗೀತದಲ್ಲಿ ತೊಡಗಿಸಿದವರ ಹೆಸರು ಹೇಳುವಾಗ ಹೆಸರು ನಿಮಗೆ ನೆನಪಿರಬೇಕು ಅಂತಿಲ್ಲ, ಒಂದು ಚಪ್ಪಾಳೆ ಅವರಿಗೆ ಕೊಡಬೇಕಾದ್ದು ನಮ್ಮ ನ್ಯಾಯ. ಮತ್ತೆ ರಿಪೀಟ್ ಮಾಡ್ತೇನೆ, ಕೊಳಲಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಉಡುಪಿ ಶ್ರೀಕೃಷ್ಣನಿಗೆ ವಿಶೇಷವಾದಂಥ ಭಾಗ್ಯ ಅವರದ್ದು ಕೊಳಲು. ವೇಣುಗೋಪಾಲ್ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಕೀಬೋರ್ಡ್ನಲ್ಲಿ ಶ್ರೀಯುತ ಪ್ರಕಾಶ್ ಕುಂಬ್ಳೆ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಮ್ಯಾಂಡಲಿನಲ್ಲಿ ಶ್ರೀಯುತ ದೇವರಾಜ್ ಆಚಾರ್. ರಿದಮ್ ಪ್ಯಾಡ್ನಲ್ಲಿ ರವಿಕಾಂತ್ ಕಾಸರಗೋಡು. ತಬಲದಲ್ಲಿ ಅಶೋಕನ್ ಕಾಸರಗೋಡು. ಈ ಬ್ರಹ್ಮಕಲಶೋತ್ಸವದ ಸಂದರ್ಭ ಅದು ಮಧ್ಯಾಹ್ನ ಹೊತ್ತಿಗೆ ಜಗದೀಶ್ ಆಚಾರ್ಯ ಅವರ ಕಾರ್ಯಕ್ರಮ ಬೇಕು ಅಂತ ಬಯಸಿ ನಮ್ಮನ್ನು ಇಲ್ಲಿಗೆ 1 ವರ್ಷದ ಅವಧಿಯ ಒಳಗೆ ಮತ್ತೆ ಈ ವೇದಿಕೆ ಕರೆಸಿ ಕಾರ್ಯಕ್ರಮ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ನಮ್ಮ ಮೇಲೆ ನೀವಿಟ್ಟಂಥ ಒಂದು ಆತ್ಮವಿಶ್ವಾಸ. ಇವರಿಂದ ಈ ಕಾರ್ಯಕ್ರಮ ನಡೀಬಹುದೆಂಬ ಪ್ರೀತಿಯಿಂದ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಮುಗಿಲಿಲ್ಲ ಲಾಸ್ಟ್ ಸಾಂಗ್ ಇನ್ನೂ ಇದೆ, ಕಾರ್ಯಕ್ರಮದ ನಿರೂಪಣೆಯಲ್ಲಿ ಜಗದೀಶ್ ಆಚಾರ್ಯ ಅವರ ಜೊತೆ ನಾನು ಕೃಷ್ಣ ಪ್ರಸಾದ್ ಮಂಗಳೂರು. ಸ್ವಲ್ಪ ಜಾಸ್ತಿ ಮಾತಾಡಿದರು ಅಂದರೆ ಅದಕ್ಕೆ ಕ್ಷಮೆ ಇರಲಿ. ಮಾತು ಒಳ್ಳೆದಾಡಿದ್ದಾರೆ ಅಂದರೆ 4 ಚಪ್ಪಾಳೆ ಇರಲಿ, 2 ಜೊತೆಗೆ ಮುಡಿ ಬರಲಿ. ಕಾರ್ಯಕ್ರಮದ ಕೊನೆಯ ಗೀತೆ ಅಂತ ಹೇಳಿದೆ, ಆದರೆ ಅವರು ಒತ್ತಾಯ ಮಾಡಿ ಶ್ರೀನಿವಾಸನನ್ನು ಪುನಃ ಕರಿಬೇಕು ಅಂತ ಹೇಳಿದ್ದಾರೆ. ಆಗ ಕರೆದವರು ಬರಲಿಲ್ಲ ಅಂತ ಅದರ ಅರ್ಥ ಅಲ್ಲ, ಇಲ್ಲಿ ಬಂದವರು ಇಲ್ಲೇ ನೆಲೆಸಬೇಕು ಅಂತ ಅವರ ಅರ್ಥದಲ್ಲಿ ಕಾರ್ಯಕ್ರಮಕ್ಕೆ 1-2 ಸಾಲುಗಳ ಶ್ರೀನಿವಾಸನ ಗೀತೆ, ಅನಂತರ ಮಂಗಳ ಗೀತೆಯೊಂದಿಗೆ ಕಾರ್ಯಕ್ರಮ ಕೊನೆಯಾಗಲಿದೆ. ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನಿತ್ರನೆ
ಈಗ ನಿಜವಾಗಿಯೂ ಕೊನೆಯ ಗೀತೆ. ಅವರು ಆಗ ಶ್ರೀನಿವಾಸನದ್ದು ಹಾಡು ಹಾಡುವಾಗ 1126ನೇ ಪ್ರಯೋಗ ಅಂತ ಹೇಳಿದ್ದೆ. ಈಗ ನನಗೊಂದು ಚಿಂತೆ, ಇದು 1127 ಅಂತ ಹೇಳಬೇಕಾ ಅಲ್ಲ 126 ಅಂತ ಹೇಳಬೇಕಾ ಅಂತ ಒಂದು ಈಗ ಸಂಶಯ ಉಂಟು. ಅದು ಮತ್ತೆ ನಿವಾರಣೆ ಮಾಡಿಕೊಳ್ತೇನೆ ನಾನು. ಕಾರ್ಯಕ್ರಮದ ಕೊನೆಯ ಗೀತೆ ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನ ಸ್ತುತಿಯೊಂದಿಗೆ ಮಂಗಳವಾಗಲಿಕ್ಕಿದೆ. ಮತ್ತೆ ನಿಮ್ಮ ಭೇಟಿ ಸಾಧ್ಯವಾಗಲಿ ಅಂತ ಹಾರೈಸುತ್ತಾ ಮಂಗಳಗೀತೆಯೊಂದಿಗೆ ವಿರಮಿಸೋದಕ್ಕೆ ನಿಮ್ಮ ಅಪ್ಪಣೆ ಬೇಡ್ತಾ ಇದ್ದೇವೆ. ನಾವು ನಿಜವಾಗಿ ನಮ್ಮ ಕಾರ್ಯಕ್ರಮ ಇರೋದು 2-2.5 ಗಂಟೆ ಕಾರ್ಯಕ್ರಮ. ಇಲ್ಲಿ ನಿಮ್ಮ ಪ್ರೀತಿಗೋಸ್ಕರ ನಾವು 3.5 ಗಂಟೆ ಕಾರ್ಯಕ್ರಮ ಮಾಡಿದ್ದೇವೆ. ಈಗ ಇಲ್ಲಿ ಕಾರ್ಯಕ್ರಮ ಮುಗಿಸಿ ಇಲ್ಲಿಂದ ಸೀದಾ ನಾವು ರಾಮ ಮಂದಿರದ ಒಂದು ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ಹೋಗಬೇಕು. ಆನಂತರ ನಾಳೆ ಬೆಳಿಗ್ಗೆ ಸಂಜೆ ಇದೆ. ನಾವು ಮೇ 2ರ ತನಕ ಬೆಳಿಗ್ಗೆ ಸಂಜೆ ಕಾರ್ಯಕ್ರಮ. ಇದೆಲ್ಲ ನಾವು ಹಾಡುದಲ್ಲ, ದೇವರು ನಮ್ಮಲ್ಲಿ ಹಾಡಿಸುವುದಷ್ಟೇ. ನೀವೆಲ್ಲ ಪ್ರೀತಿ ಇಟ್ಟು ನಮಗೆ ಹಾರೈಕೆ ಮಾಡಿದಲ್ಲಿ ನಮಗೂ ಕೂಡ ಸ್ವರವನ್ನು ದೇವರು ಕರುಣಿಸ್ತಾರೆ. ನಿಮ್ಮ ಭಕ್ತಿ ಅದು ದೇವರಿಗೆ ಮುಟ್ತದೆ, ಅಲ್ಲಿಂದ ದೇವರ ಅನುಗ್ರಹ ನಮಗೆ ಆಗ್ತದೆ ಅಷ್ಟೇ. ನೀವು ಯಾವತ್ತು ನಾವು ಅಂದರೆ ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳುವುದಿಲ್ಲ, ಹಾಡ್ತೇವೆ. ನಮ್ಮ ಕಷ್ಟ ನಮ್ಮ ಒಳಗೆ ಮಾತ್ರ ಗೊತ್ತಿರ್ತದೆ. ನಿಮ್ಮ ಪ್ರೀತಿಗೆ ನಾವು ಹಾಡಿದ್ದೇವೆ. ನಿಮ್ಮ ಪ್ರೀತಿಗೆ ಯಾವತ್ತೂ ನಾವು ಚಿರಋಣಿಯಾಗಿರ್ತೇವೆ. ಥ್ಯಾಂಕ್ ಯು. ಹರಿ ಓಂ, ಹರಿ ಓಂ, ಹರಿ ಓಂ. ಪಂಚವರ್ಣದ ಪುಂಚೋದ ಈ ತುಳುನಾಡ ಮಣ್ಣೆಡೆ ಪರಶುರಾಮನ ಈ ಸೃಷ್ಟಿ ಕಾರ್ಣಿಕ ಮೆರೆಪಿನ ಓಯನ್ನ ಸ್ವಾಮಿ ಕೊರಗಜ್ಜ ಬಂಗಾರಗೆ ಸರಿ ಸಮಾನ ಪಿಂಗಾರ ಪತ್ತಿದಿ ಎನ್ನ ಭಕ್ತಿದ ಪ್ರಾರ್ಥನೆ ಓ ಎನ್ನ ಕೊರಗಜ್ಜ ಎನ್ನ ಕೊರಗಜ್ಜ ಕಾಪುಲೆ ಸ್ವಾಮಿ ತನಿಯಜ್ಜ. ಏಳುಮಲೆತ್ತ ಶಬರಿಮಲೆ ಉಳ್ಳಿ ಮೂಡುಡು ಕಾಂತಮಲೆ ಹರಿನಿನ್ನ ಮುಟ್ಟುದ ಅಂಗಾಗ ಗುಡಿಡಿ ಪುಣ್ಯ ದರ್ಶನ ಅಯ್ಯಪ್ಪ ಸ್ವಾಮಿನ. ಏಳುಮಲೆತ್ತ ಶಬರಿಮಲೆ ಉಳ್ಳಿ ಮೂಡುಡು ಕಾಂತಮಲೆ ಹರಿನಿನ್ನ ಮುಟ್ಟುದ ಅಂಗಾಗ ಗುಡಿಡಿ ಪುಣ್ಯ ದರ್ಶನ ಅಯ್ಯಪ್ಪ ಸ್ವಾಮಿನ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮಯ್ಯಪ್ಪ.
शिवमोहनं हरिधरीश्वरं आराध्य पादुकं हरिविमर्दनं स्वामी नित्यनर्तनं हरिहरात्मजं स्वामी देवमाश्रये शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प श्रुतजनप्रियं स्वामी चिन्तितप्रदं श्रुतिविभूषणं स्वामी साधुजीवनं श्रुतिमनोहरं स्वामी गीतलालसं हरिहरात्मजं स्वामी देवमाश्रये शरणमय्यप्प स्वामी शरणमय्यप्प 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 स्वामी शरणमय्यप्प स्वामी शरणमय्यप्प सर्वमङ्गलमाङ्गल्ये शिवे सर्वार्थसाधिके शरणे त्र्यम्बके गौरी नारायणी नमोस्तुते मृत्युञ्जयाय रुद्राय नीलकण्ठाय शम्भवे अमृतेशाय शर्माय महादेवाय ते नमः ओयम्बकं यजामहे सुगन्धिं पुष्टिवर्धनं उर्वारुकमिवं मृत्योर्मुच्यमामृतात् कल्याणामृतगात्राय कामितार्थप्रदायिनि श्रीमद्वेङ्कटनाथाय श्रीनिवासाय ते नमः नीलाञ्जनसमाभासमरविपुत्रं यमात्मजं छायामार्ताण्डसम्भूतं नमामि शनिश्चरम् सर्वतीर्थात्मिके मुद्रात्मिके सर्वसत्त्वात्मिके सर्वमुद्रात्मिके सर्वपीठात्मिके सर्वशक्त्यात्मिके सर्ववर्णात्मिके सर्वविद्यात्मिके सर्वयोगात्मिके सर्वनादात्मिके सर्वशब्दात्मिके सर्वविश्वात्मिके सर्वदीक्षात्मिके सर्वके जगन्नाथके पाहि मां देवी तुभ्यं नमो देवी तुभ्यं नमो देवी तुभ्यं नमो नमः आञ्जनेयमणिपादनानां काञ्चनाद्रिकमणिविग्रहं पार्योनमूलवासिनं भावयामि पवमानन्दनं रामाय रामभद्राय रामचन्द्राय वेदसे रघुनाथाय नाथाय सीताय पतये नमः मुकोऽपि यत्प्रसादेन मुकुन्दशयनाय राजराजादिरिक्तो राघवेन्द्रं तमाश्रये शरणदीनां परित्राणपरायणि सर्वस्यास्ति हरे देवी नारायणि नमोस्तुते ॐ रोगानशेषानवहं दुष्टारुष्टान्तु कामान् सकलनभीष्टान् त्वामाशितान् विपन्नाराणां त्वामाशितास्य श्वेतां प्रयाणि सर्वबाधाप्रशमनं त्रैलोक्यसाखिलेश्वरी एवमेव त्वया कार्यम् अस्मद्वैर्विनाशनम् ॐ श्री दुर्गे दुर्गाम्बिके नमोस्तुते अनन्तं वासुकं शेषं पद्मनाभं च कम्बलं शङ्खपालं वरदराष्ट्रं तक्षकं कालीं तदेतानि नवनामानि नागानं च महात्मनं सायङ्काले फटे नित्यप्रातकाले विशेषतः तस्मै विषमे नास्ति सर्वत्र विजयी भवे ॐ शान्तिः ॐ शान्तिः ॐ शान्तिः
ಬೋಲೋ ಭಾರತ್ ಮಾತಾ ಕಿ ಒಂದೇ. ದಯವಿಟ್ಟು ಎಲ್ಲ ಸಂಗೀತ ಕಲಾಭಿಮಾನಿಗಳು ಒಂದು ನಿಮಿಷ ನಿಲ್ಲಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಶ್ರೀ ದೇವಳದ ಪರವಾಗಿ ಈ ಸಂಗೀತ ತಂಡದವರನ್ನು ಗೌರವಿಸಲಾಗ್ತದೆ. ಬನ್ನಂಜೆ ಶ್ರೀ ಮಾಲಿಂಗೇಶ್ವರ ದೇವಳದಲ್ಲಿ ಇನ್ನೂ ನಡೆದಿರತಕ್ಕಂಥ ಪುಣ್ಯಪ್ರದವಾದಂಥ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆದಂಥ ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ತಮ್ಮ ಸುಮಧುರ ಕಂಠದಿಂದ ಸುಶ್ರಾವ್ಯವಾಗಿ ಭಕ್ತಿಗೀತೆಗಳನ್ನು ಹಾಡುವುದರ ಮೂಲಕ ನೆರೆದಿರತಕ್ಕಂಥ ಸಾವಿರಾರು ಸಂಗೀತ ಕಲಾಭಿಮಾನಿಗಳಿಗೆ ಸಂಗೀತದ ಸವಿಯನ್ನು ಉಣಬಡಿಸಿದಂಥ, ಹಾಗೆಯೇ ಸಾವಿರಾರು ಕಿವಿಗಳಲ್ಲಿ ಆ ಭಕ್ತಿಗೀತೆಗಳು ಅನುದಿನ ಅನುರಣಿಸುವಂತೆ ಮಾಡಿ ಒಂದು ದೈವಿಕ ಪ್ರಜ್ಞೆಯನ್ನು ಮೂಡಿಸಿರ್ತಕ್ಕಂಥ, ದೇಶ ವಿದೇಶಗಳಲ್ಲಿ ಆ ಸಂಗೀತದ ಮೂಲಕ ಹೆಸರನ್ನು ಪಡೆದಿರ್ತಕ್ಕಂಥ ಈ ಕರಾವಳಿ ಕರ್ನಾಟಕದ ಶ್ರೇಷ್ಠ ಸಂಗೀತ ಪ್ರತಿಭೆ, ಮಹಾನ್ ಪ್ರತಿಭೆ ಶ್ರೀ ಜಗದೀಶ ಆಚಾರ್ಯ ಪುತ್ತೂರು ಹಾಗೂ ಅವರ ಬಳಗದ ಎಲ್ಲ ಕಲಾವಿದರಿಗೆ ಶ್ರೀ ದೇವಳದ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾಗೂ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾಗಿ ಇದೀಗ ಗೌರವಾರ್ಪಣೆಯನ್ನು ಮಾಡಲಾಗ್ತದೆ. ಅನುಗ್ರಹದ ಶ್ರೀರಕ್ಷೆಯಾಗಿ ಶಾಲು ಹೊದಿಸಿ ದೇವರ ಪ್ರಸಾದವನ್ನು ನೀಡಿ ಸ್ಮರಣಿಕೆ ಹಣ್ಣು ಹಂಪಲನ್ನು ನೀಡಿ ಅವರನ್ನು ಗೌರವಿಸುತ್ತಿದ್ದೇವೆ. ಹಾಗೆ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಈ ಸಂಗೀತ ತಂಡವನ್ನು ಗೌರವಿಸುವಂಥ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ದಿನೇಶ್ ಪುತ್ರನ್, ಶ್ರೀ ಎಂ ಪ್ರಭಾಕರ್ ಶೆಟ್ಟಿ, ಶೇಖರ್ ಶೆಟ್ಟಿ, ಯು ಸುದೇಶ್ ಶೇಟ್, ಶ್ರೀ ರಾಜೇಶ್, ಶ್ರೀಮತಿ ವಿದ್ಯಾಲತಾ ಯು ಶೆಟ್ಟಿ, ಶಮಿತಾ ಎಸ್ ಭಂಡಾರಿ. ದಯವಿಟ್ಟು ಶಮಿತಾ ಎಸ್ ಭಂಡಾರಿ ಎಲ್ಲರೂ ಒಮ್ಮೆ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಈ ಮಹಾನ್ ಪ್ರತಿಭೆಗೆ ಎದ್ದು ನಿಂತು ದಯವಿಟ್ಟು ಒಮ್ಮೆ ಎದ್ದು ನಿಂತು ಈ ಒಂದು ಗೌರವವನ್ನು ಈ ಮಹಾನ್ ಕಲಾವಿದನಿಗೆ ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ದೀರ್ಘಕಾಲ ಹಾಗೆ ನಿರಂತರವಾಗಿ ಈ ಸಂಗೀತ ಸೇವೆಯಲ್ಲಿ ಅವರು ತೊಡಗಿಸ್ತಕ್ಕಂಥ ಯೋಗ ಭಾಗ್ಯವನ್ನು ಆ ಬನ್ನಂಜೆ ಮಾಲಿಂಗೇಶ್ವರ ಅವರಿಗೆ ಅನುಗ್ರಹಿಸಲಿ ಅನ್ನತಕ್ಕಂಥ ಆಶಯದೊಂದಿಗೆ ಎಲ್ಲರೂ ಒಮ್ಮೆ ಗಟ್ಟಿ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ಶಾಂತ ರೀತಿಯಿಂದ ಕುಳಿತು ಈ ಸಂಗೀತದ ಸವಿಯನ್ನ ಆಸ್ವಾದಿಸಿದಂಥ ಹಾಗೂ ಆ ಮೂಲಕ ಒಂದು ಸಭ್ಯ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸಂಗೀತ ಕಲಾಭಿಮಾನಿಗಳಿಗೆ ಶ್ರೀ ದೇವಳದ ಪರವಾಗಿ ಹಾಗೂ ಜಗದೀಶ್ ಪುತ್ತೂರ್ ಅವರ ತಂಡದ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ಹಾಗೂ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಅವರು ಉತ್ತಮ ಹೆಸರನ್ನು ಪಡೆದಿದ್ದಾರೆ. ಇನ್ನು ಮುಂದೆ ಕೂಡ ಒಂದು ಶ್ರೇಷ್ಠವಾದಂಥ ಅವರು ಸಾಧನೆಯನ್ನು ಮಾಡುವಂತಾಗಲಿ. ಈ ಒಂದು ನಮ್ಮ ಕರಾವಳಿ ಕರ್ನಾಟಕದ ಈ ಒಂದು ಪ್ರತಿಭೆ ದೀರ್ಘಕಾಲ ನಿರಂತರವಾಗಿ ಈ ಸಂಗೀತದ ಸೇವೆಯನ್ನು ಮಾಡುವುದರ ಮೂಲಕ ಈ ಒಂದು ನಮ್ಮ ನಾಡಿಗೆ ಇನ್ನಷ್ಟು ಉತ್ತಮ ಹೆಸರನ್ನು ತರುವಂತಾಗಲಿ ಅನ್ನತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ಜಗದೀಶ್ ಆಚಾರ್ಯ ಪುತ್ತೂರು ತಮಗೆ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಿದ್ದೇನೆ ಶ್ರೀ ದೇವಳದ ಪರವಾಗಿ. ಕಲಶೋತ್ಸವ ಬ್ರಹ್ಮ ಕಲಶೋತ್ಸವ ಇದೀಗ ಒಂದು ಗ್ರೂಪ್ ಫೋಟೋಕ್ಕಾಗಿ ನಮ್ಮ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಮಾಧವ ಬನ್ನಂಜೆಯವರು ಹಾಗೂ ಬ್ರಹ್ಮ ಕಲಶೋತ್ಸವದ ಸಮಿತಿಯ ಸಂಚಾಲಕರಾದಂಥ ಶ್ರೀಯುತ ರಮೇಶ್ ಕಾಂಚನ್ರವರು ಹಾಗೆ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದಂಥ ಸನ್ಮಾನ್ಯ ದಿನೇಶ್ ಪುತ್ರನ್, ಎಂ ಪ್ರಭಾಕರ್ ಶೆಟ್ಟಿ, ಶೇಖರ್ ಶೆಟ್ಟಿ, ಯು ಸುದೇಶ್ ಶೇಟ್, ರಾಜೇಶ್, ಶ್ರೀಮತಿ ವಿದ್ಯಾಲತಾ ಯು ಶೆಟ್ಟಿ, ಶ್ರೀಮತಿ ಶಮಿತಾ ಎಸ್ ಭಂಡಾರಿ ಅವರೆಲ್ಲರನ್ನ ಅವರ ಉಪಸ್ಥಿತಿಯಲ್ಲಿ ಇದೀಗ ಒಂದು ಗ್ರೂಪ್ ಫೋಟೋ. ಕರರಟ್ಟ ಭಕ್ತರಿಂದ ನೆಲೆಸಿದೆ, ಕೃಷ್ಣನನ್ನು ತನ್ನೆಡೆಗೆ ತರಿಸಿದೆ. ಕರರಟ್ಟ ಭಕ್ತರಿಂದ ನೆಲೆಸಿದೆ, ಕೃಷ್ಣನನ್ನು ತನ್ನೆಡೆಗೆ ತರಿಸಿದೆ. ಮಾಧ್ವರಿಂದ ಬನ್ನಂಗಾಯಿ ಸುರಿಸಿದೆ, ಮಹಾಲಿಂಗೇಶ್ವರನಾಗಿ ಉಡುಪಿಯನ್ನು ಪೊರೆದೆ. ಕಲಶೋತ್ಸವ ಬ್ರಹ್ಮ ಕಲಶೋತ್ಸವ ಬನ್ನಂಜೆ ಒಡೆಯನಿಗೆ ಕಲಶೋತ್ಸವ. ಕಲಶೋತ್ಸವ ಬ್ರಹ್ಮ ಕಲಶೋತ್ಸವ ಬನ್ನಂಜೆ ಒಡೆಯನಿಗೆ ಕಲಶೋತ್ಸವ.
ಕಲಶೋತ್ಸವ. ಅನ್ನಪೂರ್ಣೆ ಗಣಪತಿ ಶಕ್ತಿಗಳು, 8 ಮಾಗಳೆಗೆ ನಿನ್ನ ಕೀರ್ತಿಗಳು. ಅನ್ನಪೂರ್ಣೆ ಗಣಪತಿ ಶಕ್ತಿಗಳು, 8 ಮಾಗಳೆಗೆ ನಿನ್ನ ಕೀರ್ತಿಗಳು. ಲೆಕ್ಕೆ ಸಿರಿ ಬೊಬ್ಬರ್ಯ ದೈವಗಳು, ಅನ್ನದಾನ ರಂಗ ಪೂಜೆ ಸೇವೆಗಳ ಸಾರ್ಥಕತೆ. ಕಲಶೋತ್ಸವ ಬ್ರಹ್ಮ ಕಲಶೋತ್ಸವ, ಬನ್ನಂಜೆ ಒಡೆಯನಿಗೆ ಕಲಶೋತ್ಸವ. ಕಲಶೋತ್ಸವ ಬ್ರಹ್ಮ ಕಲಶೋತ್ಸವ.